ಚೇತನ ಹೇಳ್ತಾ ಇದ್ರು, ರಾಜಕಾರಣದಿಂದ ನಾವು ದೂರ, ನಮ್ಮ ರಾಜಕಾರಣ ಆಗಲ್ಲ, ನಮ್ದು ಹೋರಾಟದ ಹಾದಿ ಅಂತ. ಸೊ ಇದ್ದಕ್ಕಿದ್ದಂತೆ ಒಂದು ಅಧಿಕಾರ ಬೇಕು ಅನ್ನೋ ಹಪಾಪಿ ಬಂದದ್ದು ಯಾಕೆ? ಹಪಹಪಿ ಅಂತ ನಾವು ನೋಡಲ್ಲ, ಯಾಕಂದ್ರೆ ನಾನಂತೂ ವೈಯಕ್ತಿಕವಾದ ಅಧಿಕಾರ ಯಾವತ್ತೂ ಬಯಸೋನಲ್ಲ. ಎಲ್ಲೋ ಒಂದು ಕಡೆಗೆ TVK ಪಕ್ಷ ತಮಿಳುನಾಡಲ್ಲಿ ವಿಜಯ್ ಮಾಡಿದಂಥ ಪವಾಡ, ಅದರ ಹಿಂದೆನೇ ಅಣ್ಣಾಮಲೈ ಹೊಸ ಪಕ್ಷ ಅನೌನ್ಸ್ ಮಾಡಿದ್ದು, ಇವೆಲ್ಲದರ ಬೆಳವಣಿಗೆ ಹಿಂದೆ ಏನಾದರೂ ಪರಿವರ್ತನೆ ಆಯ್ತಾ? ಯಾವುದೋ ಒಂದು ಜನಸೇನಾ DCM ಥರನೋ, ಯಾವುದೋ ಒಂದು TVK CM ಥರನೋ, ಯಾವುದೋ ಒಂದು ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ ಥರ ಯಾವ ಒಂದು ಅರ್ಹತೆ ಇಲ್ಲದೇ ಇದ್ರೂ ನಾವು ಪಡೆದಿರೋರು ಅಲ್ಲ. ನಾವು ಆ ಥರದ ಯೋಚನೆ ಅಲ್ಲ. ಯಾಕೆ? ಕುರ್ಚಿಗೆ ಅವ್ರು ಯೋಗ್ಯರು ಅಂತ ಹೇಳಲ್ಲ. ಫೈನಲಿ ಬೇಕಾಗಿರೋದು ಜನಗಳಿಗೆ ಆಯ್ಕೆ. TVK ಜನರ ಮತದಿಂದ ಗೆದ್ದಿದೆ, ಎಲ್ಲರೂ ಜನರ ಮತದಿಂದನೇ ಗೆಲ್ತಾರೆ. ಆ ಒಂದು CM ಸ್ಥಾನಕ್ಕೆ ಜನರ ಮತಕ್ಕೆ ನಿಜವಾಗ್ಲೂ ಅರ್ಹರ? ನಿಮ್ಮ ಮಾತಿನ ಲಹರಿ ಹೇಗಿದೆ ಅಂತಂದರೆ, ಅವರು CM ಆಗೋಕ್ಕೆ ಅರ್ಹರ ಅಲ್ಲ. ಜನ ಅವರ ಒಳ್ಳೆತನದಿಂದ ಮತ ಹಾಕಿರ್ಬೋದು, ಬಟ್ ನಾವಲ್ಲ ನೀವು ಯೋಗ್ಯರು ಅರ್ಹರು ಅಂತ ನಾವು ಒಪ್ಪಕ್ಕಾಗಲ್ಲ. ಚುನಾವಣೆ ಅಂದ ತಕ್ಷಣ ಅಥವಾ ರಾಜಕಾರಣ ಅಂದ ತಕ್ಷಣ ದುಡ್ಡು ಬೇಕು. ಆದರೆ ಇಲ್ಲೊಬ್ಬ ಬುದ್ಧಿವಂತರು, ನಾನು ದುಡ್ಡೇ ಇಲ್ದಂಗೆ ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಮಾಡ್ತೀನಿ ಅಂತ. ಡೆಮಾಕ್ರಸಿಯನ್ನು ನೋಡಿ ವಿಜಯ್ ಅವರೇ, ಏನೂ ಮಾಡದೆ ನೀವು ಅಧಿಕಾರಕ್ಕೆ ಬರಕ, ಬಟ್ ನೀವು ಮಾಡಿದ್ದೆಲ್ಲ ಉತ್ತಮವಾಗಿರುತ್ತೆ ಅಂತ ನಾವು ಹೇಳಕ. ಚೇತನ್ನು ಕಿಂಗ್ ಆಗ್ತಾರೋ ಅಥವಾ ಕಿಂಗ್ ಮೇಕರ್ ಆಗ್ತಾರೋ? ನಾನಂತೂ ಯಾವ ಒಂದು ಪೊಲಿಟಿಕಲ್ ಎಲೆಕ್ಟೋರಲ್ ಪೋಸ್ಟನ್ನು ಬಯಸೋನಲ್ಲ, ಅದು ನನ್ನ ಉದ್ದೇಶ ಅಲ್ಲ. ಇತ್ತೀಚೆಗೆ ಸಿದ್ದರಾಮಯ್ಯ ಅವರು CM ಚೇರಿಂದ ಕೆಳಗಿಳಿದ್ರು, DKಶಿ ಅವರು ಬಂದರು. ಎಲ್ಲ ಒಂದು ಕಡೆಗೆ ಅಹಿಂದ ನಾಯಕ ಹಿಂದೆ ಹೊಡೆದ್ರು ಅಂತ ಅನ್ನಿಸ್ಲಿಲ್ವಾ? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 8 ವರ್ಷ ವಾಸ್ ಲಾಂಗ್. ಅದು ಎಷ್ಟು ಗ್ರೇಟ್ ಆಗಿತ್ತು ಅಂದರೆ ಇತಿಹಾಸ ಮುಂದೆ ಹೇಳು. ಬೇರೆ ಬೇರೆ ಪಕ್ಷಗಳು ಮಾನದಂಡ ಅಂದರೆ ಅವನು ದುಡ್ಡಿರಬೇಕಷ್ಟೇ ಎಲೆಕ್ಷನ್ ಗೆಲ್ಲಕ್ಕೆ. ಬಟ್ ನಿಮ್ಮ ಪಕ್ಷದ ಕ್ರೈಟೇರಿಯಾ ಏನು? ಯಾವುದೇ ಜಾತಿ, ಲಿಂಗ, ಧರ್ಮ, ಮಾತೃಭಾಷೆಯವರಾಗಿರ್ಲಿ, ಅದು ಫೈನ್, ಅದು ನಿಮ್ಮ ಎನಿಥಿಂಗ್ ಇಸ್ ಫೈನ್. ಸಮಾಜ ಸಿದ್ಧಾಂತವ್ರು ಒಪ್ಪಬೇಕು. ಚೇತನ್ ಅವರು ವಿನಾಕಾರಣ ಏನೇನೋ ಮಾತಾಡ್ಬಿಡ್ತಾರೆ, ಒಂದಷ್ಟು ವಿರೋಧಿಗಳನ್ನ ಕಟ್ಕೊಂಡ್ಬಿಡ್ತಾರೆ. ಎಲ್ಲಾನು ಮೆಚ್ಚಿಸ್ಕೋಬೇಕು ಅಂದರೆ ನಿಮ್ಗೇನು ಬದಲಾವಣೆ ಆಗಲ್ಲ. ಪಕ್ಷದ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋದ್ರಿ, ಯಾವಾಗ ಅಧಿಕೃತವಾಗಿ ಅದು ವೇದಿಕೆ ಸಜ್ಜಾಗತ್ತೆ, ಯಾವಾಗ ಅನೌನ್ಸ್ ಆಗುತ್ತೆ? ಈ ಹಿಂದೆ ಚೇತನ ಹೇಳ್ತಾ ಇದ್ರು, ರಾಜಕಾರಣದಿಂದ ನಾವು ದೂರ, ನಮ್ಮ ರಾಜಕಾರಣ ಆಗಲ್ಲ, ನಮ್ದು ಹೋರಾಟದ ಹಾದಿ ಅಂತ. ಸೊ ಇದ್ದಕ್ಕಿದ್ದಂತೆ ಒಂದು ಅಧಿಕಾರ ಬೇಕು ಅನ್ನೋ ಹಪಾಪಿ ಬಂದದ್ದು ಯಾಕೆ? ಒಂದು, ಎಲ್ಲೋ ಒಂದು ಕಡೆಗೆ TVK ಪಕ್ಷ ತಮಿಳುನಾಡಲ್ಲಿ ವಿಜಯ್ ಮಾಡಿದಂಥ ಪವಾಡ, ಅದರ ಹಿಂದೆನೇ ಅಣ್ಣಾಮಲೈ ಹೊಸ ಪಕ್ಷ ಅನೌನ್ಸ್ ಮಾಡಿದ್ದು, ಇವೆಲ್ಲದರ ಬೆಳವಣಿಗೆ ಹಿಂದೆ ಏನಾದರೂ ಪರಿವರ್ತನೆ ಆಯ್ತಾ ಅಂತ? ನೀವು 2 ಪ್ರಶ್ನೆ ಕೇಳಿದ್ದೀರಾ. ಒಂದೇನು ಕೇಳಿದ್ದೀರಾ ಅಂದರೆ ಅಧಿಕಾರ ಇದ್ದಕ್ಕಿದ್ದಂತೆ ಅಂತ ಹೇಳಿದ್ರಿ. ಇದ್ದಕ್ಕಿದ್ದಂತೆ ಅಂತ ಪ್ರಶ್ನೆ ಬರಲ್ಲ ಇಲ್ಲಿ. ನಾನು 15 ವರ್ಷಗಳಿಂದ ಚಳುವಳಿನಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಕೂಡ ನಮಗೆ ಪೊಲಿಟಿಕಲ್ ಮೂವ್ಮೆಂಟ್ ಬೇಕಾಗಿದೆ ಅಂತ ನಾವು ಮುಂಚೆಯಿಂದಲೂ ನಮ್ಗೆ ಗೊತ್ತಿದೆ, ಅದನ್ನು ವ್ಯಾಖ್ಯಾನಿಸಿದ್ದೀವಿ. ಹಪಹಪಿ ಅಂತ ನಾವು ನೋಡಲ್ಲ, ಯಾಕಂದ್ರೆ ನಾನಂತೂ ವೈಯಕ್ತಿಕವಾದ ಅಧಿಕಾರ ಯಾವತ್ತೂ ಬಯಸೋನಲ್ಲ. ಅವಾಗಲೂ ಹೇಳಿದ್ದೀನಿ, ಇವಾಗಲೂ ಅದೇ ಹೇಳ್ತೀನಿ. ಇವಾಗ ಯಾವುದೋ ಒಂದು ಜನಸೇನಾ DCM ಥರನೋ, ಯಾವುದೋ ಒಂದು TVK CM ಥರನೋ, ಯಾವುದೋ ಒಂದು ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ ಥರ ಯಾವ ಒಂದು ಅರ್ಹತೆ ಇಲ್ಲದೇ ಇದ್ರೂ ನಾವು ಪಡೆದಿರೋರು ಅಲ್ಲ. ನಾವು ಆ ಥರದ ಯೋಚನೆ ಅಲ್ಲ. ನಮ್ದು ಏನು ಅಂದರೆ, ನಮ್ಮ ಸಿದ್ಧಾಂತದಿಂದ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಜನಪರವಾಗಿ ಕೆಲಸ ಮಾಡೋರು, ಒಂದು ಸಮಾಜ ಸಿದ್ಧಾಂತದ ಒಳಗೆ ಒಂದು ರೀತಿ ಸಮಾನತಾವಾದಿಗಳಾಗಿ, ಯಾವುದೇ ಅಸ್ಮಿತೆ ಆಗಿರಲಿ ಅಂಥವನ್ನ ಅಧಿಕಾರಕ್ಕೆ ಬಂದು ನಮ್ಮ ಸಮಾನತಾವಾದ ಸಿದ್ಧಾಂತ ಮುಂದುವರಿಬೇಕು. ನೋಡಿ ವಿಜಯ್ ಅವರೇ, ಈ ಬಲಪಂಥ, ಎಡಪಂಥ ಮತ್ತು ನಮ್ಮ ಸತ್ಯಪಂಥದಲ್ಲಿ ನಾವೆಲ್ಲ ವೈಯಕ್ತಿಕ ಅಧಿಕಾರ ಬಯಸೋರಲ್ಲ. RSSನಲ್ಲಿರೋರು ಅವ್ರು ಯಾವತ್ತೂ CM PM ಆಗಲ್ಲ. ಅವರು ಒಂದು ರೀತಿ ಸಿದ್ಧಾಂತ ಮುಂದುವರಿಸೋದು ಅವ್ರ ಉದ್ದೇಶ. ಕಮ್ಯುನಿಸ್ಟ್ನಲ್ಲಿ ಪಾಲಿಟ್ ಬ್ಯೂರೋ ಇರೋರು ಎಷ್ಟೋ ಸರಿ CM ಆಗಲ್ಲ. ಅವರು ಪಾಲಿಟ್ ಬ್ಯೂರೋಯಿಂದ ಅವ್ರ ಐಡಿಯಾಲಜಿ ಮುಂದುವರಿಸೋ ಅವ್ರ ಉದ್ದೇಶ. ನಮ್ಮ ಸತ್ಯಪಂಥದಲ್ಲೂ ಕಾಂಶಿರಾಮ್ ಅವ್ರು ಯಾವತ್ತೂ CM ಆಗಲಿಲ್ಲ. ಆಗ್ಬೋದಾಗಿತ್ತು, ಬಯಸಲಿಲ್ಲ. ಪರ್ಸನಲ್ ಪವರ್ ಬಯಸೋರಲ್ಲ. ನಾವು ಕೂಡ ನಾವು ಪರ್ಸ್ನಲ್ ಪವರು ಯಾರು ಗೊತ್ತಾ? ಪರ್ಸ್ನಲ್ ಪವರ್ ಬಯಸೋರು ಹೆಚ್ಚಾಗಿ ಒಂದು ಪರ್ಸ್ನಲ್ ಗ್ಲೋರಿ ಬೇಕಾದಾಗ, ಒಂದು ಅವ್ರಿಗೆ ಒಂದು ರೀತಿ ಅದೇ ಒಂದು ರೀತಿ ಆ ಕುರ್ಚಿನೇ ಅವರ ಒಂದು ಮೂಲ ಉದ್ದೇಶ ಆದಾಗ, ನಮ್ಗೆ ಅದಲ್ಲ, ನಮಗೆ ಪರಿವರ್ತನೆ ಮೂಲ ಉದ್ದೇಶ. ಸೊ ನೀವು TVK ಅಂತ ಹೇಳ್ಬೋದು, TVK ಜನರ ಮತದಿಂದ ಗೆದ್ದಿದೆ, ಎಲ್ಲರೂ ಜನರ ಮತದಿಂದನೇ ಗೆದ್ದಿದ್ದಾರೆ. ಆದರೆ ಆ ಒಂದು CM ಸ್ಥಾನಕ್ಕೆ ಜನರ ಮತಕ್ಕೆ ನಿಜವಾಗ್ಲೂ ಅರ್ಹರ? ನನಗಿನ್ನೂ ಕನ್ವಿನ್ಸ್ ಆಗಿಲ್ಲ. ಯಾಕೆ? ಕೆಲಸ ಮಾಡಿಲ್ಲ, ಅವ್ರ ವಿಚಾರ ಗೊತ್ತಿಲ್ಲ, ಮೀಡಿಯಾ ಮುಂದೆ ಈ ಥರ ಒಂದು ಪಾಡ್ಕಾಸ್ಟ್ ಮಾಡಿಲ್ಲ ವಿಜಯ್ ಅವರೇ. ಫೈನಲಿ ಬೇಕಾಗಿರೋದು ಜನಗಳಿಗೆ ಆಯ್ಕೆ, ಜನಗಳ ಅಧಿಕಾರದ ಒಂದು ಏನು ಮತ ಹಾಕಿ ಹಾಗೆ ನೋಡಕ್ಕೆ ಕೂರಿಸಿದ್ದಾರೆ. ಯಾಕೆ ಹೇಳ್ತೀನಿ ಗೊತ್ತಾ ವಿಜಯ್ ಅವರೇ? ಯಾವಾಗ್ಲೂ ಒಬ್ರು ಇದ್ದೇ ಇರ್ತಾರೆ.
ಒಬ್ರು ಇದ್ದೇ ಇರ್ತಾರೆ, ಯಾರೋ ಒಬ್ರು CM ಇದ್ದೇ ಇರ್ತಾರೆ. ಗವರ್ನರ್ಸ್ ರೂಲ್ ಬಿಟ್ರೆ CM ಇದ್ದೇ ಇರ್ತಾರೆ. ಬಟ್ ಆ CM ಇದಾರೆ ಅನ್ನೋ ಕಾರಣಕ್ಕೆ ಆ ಕುರ್ಚಿಗೆ ಅವ್ರು ಯೋಗ್ಯರು ಅಂತ ಹೇಳಕ್ಕಾಗಲ್ಲ. ನಿಮ್ಮ ಮಾತಿನ ಲಹರಿ ಹೇಗಿದೆ ಅಂತಂದ್ರೆ, ಅವರು CM ಆಗಕ್ಕೆ ಅರ್ಹರ ಅಲ್ಲ ಅನ್ನೋದಾದ್ರೆ, ಅಂದ್ರೆ ನೀವೇ ಹೇಳಿದ್ರಿ ಜನಗಳ ನಡುವೆ ಇಲ್ಲ, ಮಾತಾಡಲ್ಲ ಅಂತ. ಹಾಗಾದ್ರೆ ಮೋದಿ ಕೂಡ ಎಲ್ಲೋ ಮೀಡಿಯಾ ಮುಂದೆ ಬಂದಿಲ್ಲ. ಹಾಗೆ ನೋಡಿ, ಮೋದಿ ಅವರು PM ಆದ್ಮೇಲೆ ಅವ್ರು ಮೀಡಿಯಾ ಮುಂದೆ ಬಂದಿಲ್ಲ. ಓಕೆ, CM ಆಗಿದ್ದಾಗ 12-13 ವರ್ಷ ಗಟ್ಟಿಯಾಗಿ ಮೀಡಿಯಾ ಮುಂದೆ ಬರ್ತಾ ಇದ್ರು, ಭಾಷಣಗಳು ಮಾಡ್ತಾ ಇದ್ರು, ಜನರ ಹತ್ರ ರೀಚ್ ಮಾಡಿದ್ರು. PM ಆದ್ಮೇಲೆ ಅವ್ರು ಮೀಡಿಯಾ ಮುಂದೆ ಬಂದಿಲ್ಲ, ಅದನ್ನ ನಾನು ಪ್ರಶ್ನೆ ಮಾಡಿದ್ದೆ. ಆದರೆ ಈ ವ್ಯಕ್ತಿ TVK ಅನ್ನೋ ವ್ಯಕ್ತಿ ವಿಜಯ್ ಅವರು ಯಾವತ್ತೂ ಕೂಡ ಅವ್ರ ಸಿನಿಮಾ ಪ್ರಮೋಷನ್ ಮೀಡಿಯಾ ಮುಂದೆ ಬಂದಿರ್ತಾರೆ. ದೇಶ ಸೇವೆ, ಪೊಲಿಟಿಕಲ್ ಮೂವ್ಮೆಂಟ್ ಬಂದು ಮೀಡಿಯಾ ಮುಂದೆ ಯಾಕೆ ಕೂತ್ಕೊಂಡಿಲ್ಲ? ಪ್ರೆಸ್ ಮೀಟ್ ಯಾಕೆ ಮಾಡಿಲ್ಲ? ಒಂದು ಪಾಡ್ಕಾಸ್ಟ್, ಒಂದು ವಿಚಾರ ಯಾಕೆ ಮಾಡಿಲ್ಲ? ಪ್ರೆಸ್ ಅನ್ನ ಅಡ್ರೆಸ್ ಮಾಡ್ಬೇಕಲ್ವಾ? ತಮಿಳುನಾಡು ಪ್ರೆಸ್ ಇಸ್ ಅ ವೆರಿ ಸ್ಟ್ರಾಂಗ್ ಪ್ರೆಸ್. ನೀವು ದುಡ್ಡು ಚೆಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ರೀತಿ ಸ್ಟಾರ್ಗಿರಿಯಿಂದ ಬೆಳ್ಕೊಂಡಿದ್ದ ತಕ್ಷಣ ಜನ ಅವರ ಒಳ್ಳೆತನದಿಂದ ಮತ ಹಾಕಿರ್ಬೋದು, ಬಟ್ ನಾವನ್ನ ನೀವು ಯೋಗ್ಯರು ಅರ್ಹರು ಅಂತ ನಾವು ಒಪ್ಪಕ್ಕಾಗಲ್ಲ. ಸೊ ನೀವು ಅವ್ರು CM ಆಗಿರೋ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ. CM ಆಗಕ್ಕೆ ಅರ್ಹತೆ ಅಲ್ಲ, ಅವ್ರು ಯಾವ ಅಧಿಕಾರ ಜನಪರವಾಗಿ ಕೆಲಸ ಮಾಡಿದಂತ ಪ್ರೂವ್ ಮಾಡೇ ಇಲ್ಲ ಅವರು. ಅವ್ರು ಇನ್ನೂ ಏನು, ನಮ್ಗೆ ಇವತ್ತು ಆಕ್ಚುಲಿ ನನ್ನ ನ್ಯೂಸ್ನಲ್ಲಿ ಬಂತು, ಯಾರೋ ಒಬ್ರು ಅವ್ರದ್ದು ಒಂದು TVK ಪಕ್ಷದ್ದು ಮತ್ತೆ ಅವ್ರ ಬಗ್ಗೆ, ವಿಜಯ್ ಬಗ್ಗೆ, CM ಬಗ್ಗೆ, ಮತ್ತೆ ಬೇರೆ ಬೇರೆ ಕ್ಯಾಂಡಿಡೇಟ್ಸ್ ಬಗ್ಗೆ ಏನೋ ಒಂದು ಯೂಟ್ಯೂಬರ್ ಪೋಸ್ಟ್ ಮಾಡಿದ್ದಕ್ಕೆ 10 ಜನ ಪೊಲೀಸ್ ಆಫೀಸರ್ಗೆ ಹೋಗಿ ಅವ್ರನ್ನ ಬಂಧಿಸಿದ್ದಾರೆ. ನೋಡಿ, CM ಆಗಕ್ಕೆ ಅರ್ಹತೆ ಇಲ್ಲ ಅನ್ನೋದು ಒಂದು. ನಿಜವಾಗ್ಲೂ ಡೆಮಾಕ್ರಸಿಯ ಫಂಡಮೆಂಟಲ್ಸ್ ಗೊತ್ತಿದೆಯೋ ಗೊತ್ತಿಲ್ಲ ಅಂತ ನನಗೆ ಕನ್ವಿನ್ಸ್ ಆಗಿಲ್ವಲ್ಲ. ಅದೇನು ಬರೀ TVK CM ತಮಿಳುನಾಡು ಹೇಳ್ತಾ ಇಲ್ಲ, ನಾನು DCM ಜನಸೇನಾ ಆಂಧ್ರ ಪ್ರದೇಶ ಹೇಳ್ತೀನಿ. ಓಕೆ, ಅವ್ರು ಮೀಡಿಯಾ ಮುಂದೆ ಬರ್ತಾರೆ, ಬಟ್ ಅವ್ರ ಮೀಡಿಯಾ ಮುಂದೆ ಬಂದು ಅವರ ವಿಚಾರದ ಕೊರತೆನ ಸಾಬೀತು ಪಡ್ತಾರೆ ಅಷ್ಟೇ. ನಮಗೆ ಇವಾಗ ಜನ ಮತ ಚಾನ್ಸ್ ಕೊಟ್ಟಿರ್ಬೋದು, ಕೊಟ್ಟಿಲ್ಲ ಅಂತ ಹೇಳ್ತಾರೆ, ಅವಕಾಶ ಕೊಟ್ಟಿದ್ದಾರೆ. ಜನ ಒಂದ್ಸಲಿ ಅವಕಾಶ ಕೊಡ್ತಾರೆ. ಓಕೆ, ನೀವು ಒಂದ್ಸಲಿ ಅವಕಾಶ ಕೊಟ್ಟು ನೀವು ನಿಜವಾಗ್ಲೂ ಅರ್ಹತೆ, ಯೋಗ್ಯತೆ, ಜನಪರವಾಗಿ ಕೆಲಸ ಮಾಡಿಲ್ಲ ಅಂದ್ರೆ 2ನೇ ಸಲ ಖಂಡಿತ ಸಿಗಲ್ಲ. 2ನೇದಾಗಿ ಮೊದಲನೇ ಸಲ ಅವಕಾಶಕ್ಕಿಂತ 2ನೇ ಸಲ ಅವಕಾಶ ಬಹಳ ದೊಡ್ಡದು. ಯಾಕಂದ್ರೆ 2ನೇ ಸಲ ನಿಮ್ಮ ಕೆಲಸದಿಂದ ಅವಕಾಶ ಕೊಡ್ತಾರೆ, ಮೊದಲನೇ ಸಲ ನಿಮ್ಮ ಹೈಪ್ ಇಂದ ಅವಕಾಶ ಕೊಡ್ತಾರೆ. ಓಕೆ, ಸೊ ಹೈಪ್ ಇಂದ ಅವಕಾಶ ಸಿಕ್ಕಿದೆ, ಅವಕಾಶದಿಂದ ಅವರು CM ಆಗಿದ್ದಾರೆ ಅಂತ ಹೇಳ್ತೀವಿ. ಜನರಿಗೆ ಬದಲಾವಣೆ ಬೇಕಾಗಿತ್ತು. ಜನರಿಗೆ ಎಲ್ಲೋ ಒಂದ್ ಕಡೆ ಅವರ ಒಂದು ರೀತಿ 60 ವರ್ಷಗಳಿಂದ ಪಕ್ಷಗಳಿಂದ ಸಂಪೂರ್ಣವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅವರು ಕರಪ್ಟೆಡ್ ಆಗಿದ್ರು, ಅವರು ಕುಟುಂಬ ರಾಜಕೀಯ ಎಲ್ಲ ಬಂದಿತ್ತು. ನಾವೇನೋ ಬದಲಾವಣೆ ಮಾಡೋಣ ಅಂತ ಬದಲಾವಣೆಗೆ ವೋಟ್ ಹಾಕಿದ್ದಾರೆ. ಜನರ ವೋಟ್ ಬಗ್ಗೆ ನನಗೆ ಅಫ್ಕೋರ್ಸ್ ಬಹಳ ಗೌರವ ಇದೆ. ಪೀಪಲ್ಸ್ ವೋಟ್, ಪೀಪಲ್ಸ್ ಮ್ಯಾಂಡೇಟ್. ಆದರೆ ಯಾವ ಪೀಪಲ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಈ ವ್ಯಕ್ತಿ ನಿಜವಲ್ಲೂ ಆ ಪೀಪಲ್ ಮ್ಯಾಂಡೇಟ್ಗೆ ಅರ್ಹನೋ ಯೋಗ್ಯನೋ ಅಂತ ಪ್ರಶ್ನೆ ಬಂದೇ ಬರುತ್ತೆ. ವಿಜಯ್ ಅವರೇ, ಬುದ್ಧಿಜೀವಿ ವಲಯ ಅಂತ ನಿಮ್ಗೆ ಗೊತ್ತಿದೆ. ಬುದ್ಧಿಜೀವಿಗಳ ನಡುವೆ ಯಾರೋ ಒಬ್ಬರು 5-6 ಡಿಗ್ರಿ ಮಾಡಿರ್ತಾರೆ, PhD ಡಿಗ್ರಿ, ನಾನೇ ಬಹಳ ಬುದ್ಧಿವಂತ ಅಂತ ಡಿಗ್ರಿಗಳು ಕೊಚ್ಕೊಂತ ಇರ್ತಾರೆ. ಅವರ ಪಿಯರ್ ರಿವ್ಯೂ, ಬೇರೆ ಬುದ್ಧಿಜೀವಿಗಳು, ವಿಚಾರವಂತರು, ಸಾಹಿತಿಗಳು ಅವರನ್ನ ನೋಡಿ ಅವರ ವಿಚಾರಗಳು ಅರ್ಥ ಮಾಡಿಕೊಂಡು, ಇಲ್ಲಪ್ಪ ಈ ವ್ಯಕ್ತಿ ನಿಜವಾಗ್ಲೂ ಬಹಳ ಒಂದು ಬುದ್ಧಿಜೀವಿ ವಲಯದಲ್ಲಿ, ವಿಚಾರವಂತ ವಲಯದಲ್ಲಿ ಬಹಳ ಯೋಗ್ಯರು, ಬಹಳ ಹೆಸರು ಮಾಡಿದರೆ ಬಹಳ ವಿಚಾರವಂತರು ಅಂತ ತೀರ್ಮಾನ ಮಾಡಬೇಕು. ಅವಾಗ ನೋಡಿ ಅದಕ್ಕೆ ವ್ಯಾಲ್ಯೂ ಬರುತ್ತೆ. ಹಾಗೇನೆ ಸಿನಿಮಾ ರಂಗದಲ್ಲೂ ಹಾಗೆ, ಪಾಲಿಟಿಕ್ಸ್ನಲ್ಲೂ ಹಾಗೆ. ನೀವು ಪೊಲಿಟಿಕಲ್, ನೀವು CM ಆಗಿ ಜನರ ಮತ ಬಂದಿರ್ಬೋದು, ಬೇರೆ ಲೀಡರ್ಸ್ ನೀವು ಲೀಡರ್ ಅಂತ ಒಪ್ತಾರಾ? ಬೇರೆ ಲೀಡರ್ಸ್ಗಳು, ನೀವು ಲೀಡರ್ಶಿಪ್ ಗುಣಗಳಿದೆ, ನೀವು ಲೀಡರ್ಶಿಪ್ ಲಕ್ಷಣಗಳಿದೆ, ಲೀಡರ್ಶಿಪ್ ಪಡೆಯೋಕ್ಕೆ ನೀವು ಒಂದು ರೀತಿ ಕೆಲಸ ಮಾಡಿದ್ದೀರಾ, ನೀವು ಅದಕ್ಕೆ ಅರ್ಹನೋ ಅಂತ ಒಪ್ತಾರಾ? ಸೊ ಅವರು ಗೆದ್ದ ಮೇಲೂ ಕೂಡ ಈ ಎಡಪಂಥೀಯ ಪಕ್ಷಗಳು, ಈ VCK ವಿಡುತ್ತಲೈ ಚಿರತೆ ಕಚ್ಚಿ ನಮ್ಮ ತೋಲ್ ತಿರುಮಾವಾಲವನ್ನವರು, ಮತ್ತೆ ಮುಸ್ಲಿಂ ಲೀಗು, ಇವರೆಲ್ಲ 5-6 ದಿನ ಒಪ್ಲೇ ಇಲ್ಲ. ಅಯ್ಯೋ, ಇವ್ರು ಏನ್ ಕೆಲಸ ಮಾಡಿದ್ದಾರೆ, ಇವ್ರು ಎಷ್ಟು ಮಟ್ಟಿಗೆ ಜನರ ಹತ್ರ ಹೋಗಿ ಜನ ಸೇವೆ ಮಾಡಿದ್ದಾರೆ. 41 ಜನ ಕರೋನಲ್ಲಿ ಸಾಯ್ತಾರೆ ವಿಜಯ್ ಅವರೇ. ಆ 41 ಜನ ಕರೋನಲ್ಲಿ ಸತ್ತಾದ್ಮೇಲೆ ಅಲ್ಲೇ ಹೋಗಿ ಮೆಡಿಕಲ್ ಸಿಸ್ಟಮ್ ಅನ್ನ, ಹಾಸ್ಪಿಟಲ್ನ ಇಂಪ್ರೂವ್ ಮಾಡಿ ಅವ್ರ ಜೀವನಕ್ಕೆ ಯಾರ್ಯಾರು ಅವತ್ತು ಸಫರ್ ಆಗ್ತಾ ಇದೆಯೋ ಅವ್ರಿಗೆ ಒಳ್ಳೇದು ಮಾಡಬೇಕು. ಅದು ಬಿಟ್ಟು ಓಡೋಗಿ ಎಸ್ಕೇಪ್ ಆಗಿ 1 ತಿಂಗಳು ಬಚ್ಚಿಟ್ಕೊಂಡು ಆಮೇಲೆ 100 ಕಿಲೋಮೀಟರ್ ದೂರದಲ್ಲಿ ಒಂದು ರೆಸಾರ್ಟ್ ಕರ್ಕೊಂಡ್ಬಂದು ಏನೋ ಒಂದು ಊಟ ಹಾಕ್ಸಿದ್ರೆ ಅದೇನಾ ನೀವು? ಅದು ಲೀಡರ್ಶಿಪ್? ಅದು ಜನ ಅವರು ದೊಡ್ಡತನದಿಂದ ವೋಟ್ ಹಾಕಿದ್ದಾರೆ, ಬಟ್ ನಾವು ವಿನ್ನರ್ ಅಂತ ಒಪ್ಪೋದು ಹೊರತು ನಾವು ಲೀಡರ್ ಅಂತ ಒಪ್ಪಕ್ಕಾಗಲ್ಲ.
ಈಗ ಅಲ್ಲಿ ಒಂದಷ್ಟು ಬದಲಾವಣೆ ಆಯಿತು ಅನ್ನೋ ಕಾರಣಕ್ಕೆ ಇಲ್ಲಿ ಒಂದಿಷ್ಟು ಹೊಸ ಅಲೆಗಳು ಹೇಳಲಿಕ್ಕೆ ಶುರುವಾದವು. ವೆರಿ ಗುಡ್. ಅಂದರೆ ಚುನಾವಣೆ ಅಂದ ತಕ್ಷಣ ಅಥವಾ ರಾಜಕಾರಣ ಅಂದ ತಕ್ಷಣ ದುಡ್ಡು ಬೇಕು. ಆದರೆ ಇಲ್ಲೊಬ್ಬ ಬುದ್ಧಿವಂತರು ನಾನು ದುಡ್ಡೇ ಇಲ್ದಂಗೆ ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಮಾಡ್ತೀನಿ ಅಂತೀನಿ. ಸೊ ಅವರ ಸಿದ್ಧಾಂತಗಳು ಬೇರೆ. ಸೊ ಇದಕ್ಕೇನು ಹೇಳ್ತೀರಾ? ನೋಡಿ ವಿಜಯ್ ಅವರೇ, ಹಾಂ, ನಮಗೆ ದುಡ್ಡು ಇಲ್ಲದೇನೆ ಪಾಲಿಟಿಕ್ಸ್ ಮಾಡ್ತೀನಿ ಅನ್ನೋದು ಸಾಧ್ಯ ಇಲ್ಲ ಈಗಿನ ವ್ಯವಸ್ಥೆ. ಈಗಿನ ವ್ಯವಸ್ಥೆ. ಬಟ್ ದುಡ್ಡು ಎಷ್ಟು ಮಟ್ಟಿಗೆ ಬೇಕು ಅನ್ನೋದು ಕೂಡ ಚರ್ಚೆ ಇದೆ. ನಮಗೆ ಕ್ಯಾಶ್ಲೆಸ್ ಅಂತ ನಾವು ಹೇಳ್ತೀವಿ ಅಂದರೆ ಇಟ್ ಈಸ್ ಅ ಲೋ IQ ಪಾಲಿಟಿಕ್ಸ್. ಪೊಲಿಟಿಕಲ್ IQ ಸ್ವಲ್ಪ ಕಡಿಮೆ ಇದೆ. ಆದರೆ ನಾವೇನು ಮಾಡಬೇಕು ಅಂದರೆ ಅದನ್ನು ಕಾಂಪನ್ಸೇಟ್ ಮಾಡಬೇಕು. ದುಡ್ಡಲ್ಲಿ ಕಾಂಪನ್ಸೇಟ್ ಮಾಡಬೇಕು ಅಂದರೆ ಸೇವೆ, ಹೋರಾಟ, ಜನಪರದ ಕಾಳಜಿ, ಒಳ್ಳೆಯ ಒಂದು ಚಳುವಳಿಗಳು, ಈ ರೀತಿ ನಾವು ವರ್ಕ್ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಓಕೆ, ನೋಡಿ ವಿಜಯ್ ಅವರೇ, ನಾವು ಪಾರ್ಟಿ ಫಂಡ್ ಅಂತ ಕೊಡೋಕ್ಕಾಗಲ್ಲ. ನಮ್ಮ ಹತ್ರ 1000 ಕೋಟಿ ಇಲ್ಲ. ಆ 100 ಕೋಟಿ 1000 ಕೋಟಿ ಬರಬೇಕು ಅಂದರೆ ಒಂದು ಅಮೆರಿಕದ ಒಂದು ಮಾತಿದೆ ವೆಸ್ಟಲ್ಲಿ, ವೇರ್ ದೇರ್ ಇಸ್ ಗ್ರೇಟ್ ವೆಲ್ತ್ ದೇರ್ ಇಸ್ ಗ್ರೇಟ್ ಕ್ರೈಮ್ ಅಂತಾರೆ. ಅಂದರೆ ನೀವು ಎಲ್ಲಿ ಭಾಳ ಸಂಪತ್ತಿದೆಯೋ ಅಲ್ಲೇ ಅಪರಾಧಗಳು ಭಾಳ ಇದ್ದೇ ಇರುತ್ತೆ. ಓಕೆ. ಸೊ ಇವತ್ತು ನಿಮ್ಗೆ ಅಷ್ಟೊಂದು ದುಡ್ಡಿದೆ ಅಂದರೆ ನಾವು ಮಾಡಬಾರದು ಮಾಡಿರ್ತೀರ ಬಹುಶಃ. ಸೊ ಅಂಥದ್ದಲ್ಲಿ ಇವತ್ತಿಗೂ ಕೂಡ ಜನ ಈ ಪಕ್ಷಗಳು, ಈ ಕರಪ್ಟೆಡ್ ಭ್ರಷ್ಟ ಪಕ್ಷಗಳಿಂದ ಒಂದು ರೀತಿ ಸ್ವಲ್ಪ ದುಡ್ಡು ನಿರೀಕ್ಷೆ ಮಾಡ್ಬೋದು. ಅದು ಅವ್ರ ದುಡ್ಡೇ ಜನ ಅವರು ರಾಜಕಾರಣಕ್ಕೂ ವಾಪಸ್ ಕೊಡ್ತಾ ಇದ್ದಾರೆ. ಬಟ್ ನಾವು ನಿಜವಾಗ್ಲೂ ಒಂದು ಪ್ರಾಮಾಣಿಕವಾದ ಒಂದು ಉತ್ತಮ ಪಕ್ಷ ಕೊಟ್ಟರೆ, ಇವತ್ತಲ್ಲ ನಾಳೆ ನಾವು 2 ವರ್ಷಕ್ಕೆ ಯಾವಾಗಾದರೂ ಆವಾಗ ನಾವು ಒಂದು ಒಳ್ಳೆ ಕ್ಯಾಂಡಿಡೇಟ್ಸ್ ಇಟ್ಟು ಅವ್ರ ಸ್ಥಳೀಯರಾಗಿ, ಅವ್ರ ಸಮಾಜ ಸಿದ್ಧಾಂತ ಒಪ್ಪೋರಾಗಿ, ಒಂದು ಸೇವಾ ಮನೋಭಾವದಿಂದ ಬಂದಿರೋರಾಗಿ, ಒಂದು ಒಳ್ಳೆ ಹಿನ್ನೆಲೆಯಿಂದ ಬಂದು ಒಂದು ಯಾವುದೋ ಕೇಸ್ಗಳಿಲ್ಲದೆ ಒಂದು ರೀತಿಯಲ್ಲಿ ಓಡಾಡೋಕ್ಕೆ ಮಿನಿಮಲ್ ಆದ ಖರ್ಚು ಮೇಂಟೈನ್ ಮಾಡೋದಾಗಲಿ, ಒಂದು ಸೇವೆ ಮಾಡೋಕ್ಕೆ, ಸಮಾಜ ಸೇವೆ, ಒಂದು ಪ್ರೆಸ್ಗಳಿಗೆ ಬೇಸಿಕ್ ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ, ಒಂದು ಬೇಸಿಕ್ ಆದ ಒಂದು ರೀತಿ ಖರ್ಚುಗಳು, ಊಟ ಹಾಕೋಕ್ಕೆ ವಾಲಂಟಿಯರ್ಸ್ಗೆ, ಅದನ್ನು ಮೇಂಟೈನ್ ಮಾಡಿ ಒಂದು 15-20 ವರ್ಷ ಕೆಲಸ ಮಾಡಿರೋರು ಇದ್ದರೆ ಯಾಕೆ ನಮಗೆ ವೋಟ್ ಹಾಕಲ್ಲ? ಎಸ್, ನೀವು ಇದನ್ನು ಹೇಳಿದ್ರಿ. ಆದರೆ ಇತ್ತೀಚೆಗಷ್ಟೇ ಉಪೇಂದ್ರ ಅವರು ಬಂದರು, ಮಾತಾಡಿದರು, ನಾನು ಪಕ್ಷ ಸಂಘಟನೆ ಮಾಡಲ್ಲ, ಅಂದರೆ ಜನಗಳ ನಡುವೆ ಬರಲ್ಲ, ನಾನು ಯಾಕೆ ಶಾಮೀನು ಹಾಕಬೇಕು, ನಾನು ಯಾಕೆ ಪ್ರಚಾರ ಮಾಡಬೇಕು, ನನಗೆ ಸೋಷಿಯಲ್ ಮೀಡಿಯಾ ಸಾಕು, ಸೋಷಿಯಲ್ ಮೀಡಿಯಾ ಮೂಲಕನೇ ನಾನು ರಾಜಕಾರಣ ಮಾಡ್ತೀನಿ. ಇದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗುತ್ತೆ? ಆದರೆ ಈಗಿನ ಜಂಜಿ ವರ್ಕೌಟ್ ಆಗುತ್ತಾ ಅದು ಅಂತ? ನನಗದು ಸಾಧ್ಯ ಇಲ್ಲ ವಿಜಯ್ ಅವರೇ. ಹಾಂ, ನಾವು ಜನರ ಹತ್ರ ಹೋಗಬೇಕು, ಜನರ ಹತ್ರ ಒಂದು ಇಮೋಷನಲ್ ಕನೆಕ್ಷನ್ ಮಾಡಬೇಕು. ಓಕೆ. ಮೋಸ್ಟ್ ಇಂಪಾರ್ಟೆಂಟ್, ಈ ವೋಟ್ ಅನ್ನೋದು ದುಡ್ಡು ಕೊಟ್ಟು ವೋಟ್ ಪಡೆಯೋದಲ್ಲ. ನಿಜ. ಜಾತಿಯಿಂದ ಜನ ಬಂದು ಜಾತಿಗೋಸ್ಕರ ವೋಟ್ ಅಲ್ಲ, ವೋಟ್ ಹಾಕೋದು ಒಂದು ಭಾವನೆಯಿಂದ ವೋಟ್ ಹಾಕ್ತಾರೆ. ಈ ವ್ಯಕ್ತಿ, ಈ ಪಕ್ಷ, ಈ ಅಭ್ಯರ್ಥಿ, ಈ ಸಿದ್ಧಾಂತ ನಮ್ಮ ಕುಟುಂಬಕ್ಕೆ, ನಮ್ಮ ಕ್ಷೇತ್ರಕ್ಕೆ, ನಮ್ಮ ಜೀವನಕ್ಕೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಕನ್ವಿನ್ಸ್ ಆದರೆ ಅವರು ನಮ್ಮ ಜೊತೆ ನಿಂತ್ಕೊತಾರೆ. ನಾವು ಜನರ ಹತ್ರ ಹೋಗದೆ ಬರೀ ಒಂದು ರೀತಿ ಮೀಡಿಯಾ ನಮಗೆ ಪ್ರಚಾರ ಕೊಡುತ್ತೆ ಅಂತ ನಾವು ಮೀಡಿಯಾ ಮುಂದೆ ಕೂತ್ಕೊಂಡು ಮಾತಾಡಿದ್ರೆ ಜನರ ಕನ್ವಿನ್ಸ್ ಆಗಲ್ಲ. ಅದು ನಮ್ಮ ಪ್ರಚಾರ ಅಷ್ಟೆ. ಆ್ಯಂಡ್ ಆಲ್ಸೋ ಮಾತಾಡಿದ್ರು ಕೂಡ ಎಲ್ಲರ ಮಾತು ಅಷ್ಟೇ ಉತ್ತಮವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ ವಿಜಯ್ ಅವರೇ, ನಾವು ಜನರ ಶ್ರೇಣಿಯನ್ನು ನಾವು ಕಿತ್ತಾಕ್ಬೇಕು, ಮನುಷ್ಯನ ಶ್ರೇಣಿ. ಎಸ್. ಆದರೆ ವಿಚಾರಗಳ ಶ್ರೇಣಿ ಇದ್ದೇ ಇದೆ. ಕೆಲವು ವಿಚಾರಗಳು ಉತ್ತಮವಾಗಿರ್ತಾರೆ, ಕೆಲವು ವಿಚಾರ ಉತ್ತಮ ಅಲ್ಲ. ಪ್ರಚಾರ ಸಿಕ್ಕಿದಷ್ಟು ವಿಚಾರಗಳು ಉತ್ತಮವಾಗಿರತ್ತೆ ಏನಿಲ್ಲ. ಪ್ರಚಾರ ಸಿಕ್ಕಿದೆ ಅಂದ್ರೆ ಯಾಕೆ ಪ್ರಚಾರ ಸಿಕ್ಕಿದೆ, ಏನೇನು ನಮಗೆ ಲಾಬೀಸ್ಗಳು, ಮೀಡಿಯಾದಲ್ಲೂ ಯಾಕೆ ಎಂತೆಂಥ ಲಾಬೀಸ್ಗಳಿದೆ, ಯಾರ್ಯಾರು ಪ್ರಚಾರ ಕೊಡ್ತಾ ಇದ್ದ ಪ್ರಶ್ನೆ ಬರುತ್ತೆ. ನಮಗೆ ನಮ್ಮ ಕಣ್ಣಲ್ಲಿ ನಮ್ಮ ವಿಚಾರ ಉತ್ತಮ, ಸಮಾಜದ ವಿಚಾರನೇ ಉತ್ತಮ ವಿಚಾರ. ಆ ಸಮಾಜ ವಿಚಾರದ ಶ್ರೇಣಿನಲ್ಲಿರೋ ಉತ್ತಮ ವಿಚಾರ ತಗೊಂಡು ಈ ಮನುಷ್ಯನ ಶ್ರೇಣಿ ಇದೆಯಲ್ಲ ಅದನ್ನ ನಾವು ಕಿತ್ತಾಕೋದು ನಮ್ಮ ಉದ್ದೇಶ. ಸೊ ಆ ದಿಕ್ಕನ್ನ ನಾವು ಕೆಲಸ ಮಾಡ್ತಾ ಇದ್ದೀವಿ. ಜನರ ಹತ್ರ ಹೋಗ್ಬೇಕು, ಜನ ಕೆಲಸ ಮಾಡಬೇಕು, ಜನ ಸೇವೆ ಮಾಡಬೇಕು. ಅವಾಗಲೂ ಕೂಡ ಜನ ರಿಜೆಕ್ಟ್ ಮಾಡ್ಬೋದು, ಬಟ್ ಅವಾಗಾದರೂ ನಾವು ಒಳ್ಳೆಯ ಶಕ್ತಿ ಕಟ್ಟಕ್ಕೆ ಸಾಧ್ಯತೆಗಳಿರುತ್ತೆ. ನಾವು ಸುಮ್ಮನೆ ಮೀಡಿಯಾ ಮುಂದೆ ನಿಂತ್ಕೊಂಡು ಒಂದು ಸ್ವಲ್ಪ ನಮಗೆ ಪೊಲಿಟಿಕಲ್ ಆಕ್ಯುಮೆಂಟ್ ಕಡಿಮೆ ಇದ್ದು ಮಾತಾಡಿದ್ರೆ ಅದರಿಂದ ವರ್ಕೌಟ್ ಆಗುತ್ತೆ ನಾನು ನಂಬೋಣ. ಚೇತನ್ ಅವರ ಪೌರತ್ವದ ಬಗ್ಗೆ ಈಗ ಒಂದು ಪ್ರಶ್ನೆ ಇದೆ. ಇದರ ನಡುವೆ ಇಷ್ಟೆಲ್ಲ ರಾಜಕಾರಣದ ಮಾತು, ಇಷ್ಟೆಲ್ಲ ಅಧಿಕಾರ ಹಿಡಿಬೇಕು ಅನ್ನೋ ಒಂದು ಛಲ ಯಾಕೆ? 1992-93ಕ್ಕಿಂತ ಮುಂಚೆ ಯಾರಾದರೂ ಪ್ರಪಂಚದಾದ್ಯಂತ ಎಲ್ಲೇ ಹುಟ್ಟಿದ್ರು ಕೂಡ ಅವರ ತಂದೆ ತಾಯಿ ಇಂಡಿಯನ್ ಪೌರತ್ವ ಹೊಂದಿದ್ರೆ ಅವರು ಹುಟ್ಟಿದ ತಕ್ಷಣ ಅವರು ಕೂಡ ಭಾರತೀಯರು ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ಹೌದು.
ನಾನು 1983 ಹುಟ್ಟಿದ್ದು, ನಮ್ಮ ತಂದೆ ತಾಯಿ ಆವಾಗ ಸಿಟಿಸನ್ ಆಗಿದ್ದರು. ನಾನು ಶಿಕಾಗೋದಲ್ಲಿ ಹುಟ್ಟಿದ್ದು, ಅದು ನನ್ನ ಆಯ್ಕೆ ಅಲ್ಲ. ಬಟ್ ಹುಟ್ಟಾದಮೇಲೆ ನಾನು ಹುಟ್ಟಿದ್ದು ಒಬ್ಬ ಭಾರತೀಯನಾಗಿ, ಹುಟ್ಟಾದಮೇಲೆ ಅಲ್ಲಿ ಇರೋದ್ರಿಂದ ನನಗೆ ಇದು ಪಾಸ್ಪೋರ್ಟು ಈ ಥರದ್ದಾಯಿತು. ನಾನು ಹೆಚ್ಚು ಕಮ್ಮಿ 10 ತಿಂಗಳಿಂದ ವಿಜಯವರೇ, ಭಾರತ ನನಗೆ ಅಮೇರಿಕನ್ ಪೌರತ್ವ ಬೇಡವೇ ಬೇಡ. ಓಕೆ. ಅಮೇರಿಕ ಡ್ಯೂಯಲ್ ಸಿಟಿಸನ್ಶಿಪ್ ಒಪ್ಕೋಬೋದು, ಇಂಡಿಯನ್ ಡ್ಯೂಯಲ್ ಸಿಟಿಸನ್ಶಿಪ್ ಒಪ್ಪಲ್ಲ. ಇಂಡಿಯಾದಲ್ಲಿ 2 ದೇಶಕ್ಕೆ ಪೌರತ್ವ ಆಗಕ್ಕಾಗಲ್ಲ. ಸೊ ಇಂಡಿಯಾ ನನಗೆ ಭಾರತದ್ದೇ ಬೇಕು ಅಂತ ನಾನು ಒಂದು 10 ತಿಂಗಳಿಂದ ಅಮೇರಿಕಾನ ರಿಜೆಕ್ಟ್ ಮಾಡಬೇಕು, ಇಂಡಿಯನ್ ಅಪ್ಲಿಕೇಶನ್ ಹಾಕಬೇಕು, ಇಂಡಿಯಾದ್ದೇ ಬೇಕು ಪಾಸ್ಪೋರ್ಟ್ ಸಿಟಿಸನ್ಶಿಪ್ ಅಂತ ಅಪ್ಲೈ ಮಾಡ್ತಾ ಇದ್ದೆ. ಕೆಲವು ಒಂದು ರೀತಿ ಪ್ರಬಲ ಶಕ್ತಿಗಳು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಅದನ್ನು ವಿರೋಧ ಮಾಡಿದ್ರು ನಾನು ಅದನ್ನು ಫೈಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ನಾನು ಫೈಟ್ ಮಾಡಿ ಕೋರ್ಟಿಂದ ಫೈಟ್ ಮಾಡ್ತೀನಿ. ನಾನು ನೋಡಿ ವಿಜಯ್ ಅವರೇ, ನನ್ನ ಕಣ್ಣಲ್ಲಿ ನಾನು ಯಾರಿಗಿಂತ ಕಡಿಮೆ ಭಾರತೀಯ, ಕರ್ನಾಟಕದವನಲ್ಲ. ಚೇತನ್ ಕಿಂಗ್ ಆಗ್ತಾರೋ ಅಥವಾ ಕಿಂಗ್ ಮೇಕರ್ ಆಗ್ತಾರೋ? ವಿಜಯ್ ಅವರೇ, ಪ್ರಜಾಪ್ರಭುತ್ವದಲ್ಲಿ ಕಿಂಗೂ ಇಲ್ಲ, ಕಿಂಗ್ ಮೇಕರು ಇಲ್ಲ. ನಾವೆಲ್ಲ ಯಾವ್ದಾದ್ರು ಕಿಂಗನ್ನು ಗೌರವಿಸ್ತೀವಿ ಅಂದರೆ ಅದು ಕೃಷ್ಣರಾಜ ಒಡೆಯರು, ಅವರು ಇವತ್ತೇ ಹುಟ್ಟುಹಬ್ಬ ಆಗಿದೆ. ನಾವು ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಹೇಗೆ ಒಂದು ನಮ್ಮ ಸಮಾನತವಾದ ಅಧಿಕಾರಕ್ಕೆ ಬರಬೇಕು. ನಾನಂತೂ ಯಾವ ಒಂದು ಪೊಲಿಟಿಕಲ್ ಎಲೆಕ್ಟೋರಲ್ ಪೋಸ್ಟನ್ನು ಬಯಸೋನಲ್ಲ, ಅದು ನನ್ನ ಉದ್ದೇಶ ಅಲ್ಲ. ನನಗೆ MLA MP ಮಿನಿಸ್ಟರೋ ಮುಖ್ಯಮಂತ್ರಿನೋ ಇದು ಯಾವುದು ನಾನು ಬಯಸೋನಲ್ಲ, ಅದು ನನಗೆ ಬೇಡ. ಓಕೆ. ನಮ್ಮ ಸಿದ್ಧಾಂತ ಏನು ಅಂದರೆ, ಕರ್ನಾಟಕಕ್ಕೆ ಹೇಗೆ ನಾವೊಂದು ಉತ್ತಮವಾದ ಒಂದು ಸಮಾನತಾವಾದ ತಂದು ಅದರಿಂದ ನಮಗೆ ಒಂದು ದಲಿತ ಸಮಾನತವಾದ ಮುಖ್ಯಮಂತ್ರಿ, ಒಂದು ಮಹಿಳಾ ಸಮಾನತವಾದ ಮುಖ್ಯಮಂತ್ರಿ, ಒಂದು ಗೌಡಲಿಂಗಾಯತ ಬ್ರಾಹ್ಮಣ ಸಮಾನತವಾದಿ ಮುಖ್ಯಮಂತ್ರಿ, ಒಂದು ಮುಸಲ್ಮಾನ, ಒಂದು ನಾಸ್ತಿಕ, ಒಂದು ಟ್ರಾನ್ಸ್ಜೆಂಡರ್, ಯಾರೇ ಒಂದು ಸಮಾನತವಾದಿ ಮುಖ್ಯಮಂತ್ರಿ ಆಗಲಿ ಅದನ್ನು ನಾವು ಒಂದು ರೀತಿ ಅವಕಾಶ ಮಾಡಿಕೊಡ್ಬೇಕು. ಡೆಮೊಕ್ರಾಟಿಕ್ಲಿ ಆಂತರಿಕ ಪ್ರಜಾಪ್ರಭುತ್ವ ಮುಖಾಂತರ ಅನ್ನೋ ನಮ್ಮ ಉದ್ದೇಶ ಹೊರತು ನಾನೇ ಆ ಕುರ್ಚಿಯನ್ನು ಕೂತ್ಕೋಬೇಕು ಅನ್ನೋ ನನ್ನ ಉದ್ದೇಶ ಅಲ್ವೇ ಅಲ್ಲ. ಯಾವಾಗ ನಾನೇ ಕುರ್ಚಿ ಹಿಡಿಬೇಕು ಅಂತ ಉದ್ದೇಶ ಆಗುತ್ತೋ ಅವಾಗ ತಂತ್ರ ಕುತಂತ್ರಗಳು ಆಗ್ತವೆ ಹೊರತು ಪರಿವರ್ತನೆ ಜನರ ಜೀವನಕ್ಕೆ ಒಳ್ಳೆಯದಾಗೋಕ್ಕೆ ಸಾಧ್ಯ ಭಾಳ ಕಡಿಮೆ. ಓಕೆ. ಇತ್ತೀಚೆಗೆ ಸಿದ್ದರಾಮಯ್ಯ ಅವರು CM ಚೇರಿಂದ ಕೆಳಗಿಳಿದ್ರು, DK ಅವರು ಬಂದರು. ಎಲ್ಲ ಒಂದು ಕಡೆಗೆ ಅಹಿಂದ ನಾಯಕ ಹಿಂದೆ ಹೊಡೆದ್ರು ಅಂತ ಅನ್ನಿಸ್ಲಿಲ್ವಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 8 ವರ್ಷ CM ಆಗಿದ್ರು. ಅದು ಇಸ್ ದ ಲಾಂಗೆಸ್ಟ್ ಸರ್ವಿಂಗ್ CM ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ. ಹೌದು. ಅವರು ಇವಾಗ ಕರ್ನಾಟಕದಲ್ಲಿ ಇರೋರಲ್ಲಿ ಈ ವಾಸ್ ದ ಟಾಲೆಸ್ಟ್ ಲೀಡರ್. ಎಸ್. ಮತ್ತು ದೇಶದಲ್ಲೂ ಕಾಂಗ್ರೆಸ್ ಪಾರ್ಟಿನಲ್ಲಿ ಈಸ್ ದ ಟಾಲೆಸ್ಟ್ ಲೀಡರ್ ಅನ್ನೋದು ಅದು ಒಂದು ಸತ್ಯ ಅಂತ ಹೇಳ್ಬೋದು. ಅವರಿಂದ ಭಾಳ ನಿರೀಕ್ಷೆ ಇತ್ತು ನಮಗೆ. ಎಸ್. ಇನ್ನೂ ಮಾಡ್ಬೋದಿತ್ತು ಅಂತ ನನಗನ್ಸುತ್ತೆ, ಜನಪರವಾಗಿ ಕೆಲಸ ಮಾಡ್ಬೋದಿತ್ತು. ಬಟ್ ಅವರು he brought in overall ಅಹಿಂದ ಅನ್ನೋ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಒಳ್ಳೆಯದು. ಅದು ಯಾವಾಗಲೂ ಕೂಡ ನಮಗೆ ಬೇಕಿರೋದು ಸೋಷಿಯಲ್ ಜಸ್ಟಿಸ್ ಪ್ಯಾರಡೈಮ್. ಆದರೆ ಯಾವಾಗ ನೋಡಿ ವಿಜಯ್ ಅವರೇ, ನಿಮ್ಮ ಕುರ್ಚಿನೇ ಮುಖ್ಯ ಆಗುತ್ತೆ. ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋದು, ನಿಮ್ಮ ಕುರ್ಚಿ ಪಡೆಯೋದು, ಕುರ್ಚಿಗೋಸ್ಕರ ಒಂದು ರೀತಿ ಫೈಟು, ಆವಾಗ ಜನರಿಗೆ ಸಿಗಬೇಕಾಗಿರೋ ಬೆನಿಫಿಟ್ಸು, ಜನರಿಗೆ ಸಿಗಬೇಕಾಗಿರೋ ಉತ್ತಮ ರಾಜ್ಯ, ಜನರಿಗೆ ಸಿಗಬೇಕಾಗಿರೋ ಯೋಜನೆ, ನೀತಿ, ಕಾನೂನುಗಳು ಎಷ್ಟೋ ಸರಿ ತಪ್ಪೋಗುತ್ತೆ. ಓಕೆ. ಬಿಕಾಸ್ ದ ಫೈಟ್ ಬಿಕಮ್ಸ್ ಅಬೌಟ್ ಪರ್ಸನಲ್ ಗ್ಲೋರಿ. ಅದಾಗಿರ್ಬೋದು, ಅದಾಗಬಾರ್ದಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಕಣ್ಣಲ್ಲಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವರೇ 2005-6 ಯಾವಾಗ ಅವರು ಉಚ್ಚಾಟನೆ ಆಯಿತು ಅಂತ ಹೇಳ್ತಾರಲ್ಲ, ಆವಾಗ ಅವ್ರದ್ದೇ ಸ್ವಂತ ಪಕ್ಷ ಕಟ್ಟಿ ಅವರು ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕ ಶಕ್ತಿಯಾಗಿ ಅವರು ವರ್ಕ್ ಮಾಡಿದ್ದಿದ್ರೆ ಕರ್ನಾಟಕಕ್ಕೆ ಬಹಳ ಒಳ್ಳೇದಾಗಿರೋದು. ಕೆಪಾಸಿಟಿ ಖಂಡಿತ ಇತ್ತು, ಆ ಇಚ್ಛಾಶಕ್ತಿ ಇರಬೇಕಲ್ವಾ. ಮತ್ತೆ ನೀವು CM ಆಗಬೇಕು ಅಂತ ಬಯಸಿದಾಗ ನೀವು ಈ ಆಳುವ ಶಕ್ತಿಗಳ ಜೊತೆ ಸೇರ್ಕೊಡ್ತೀರ. ಜನರ ಜೀವನಕ್ಕೆ ಒಳ್ಳೇದು ಮಾಡಬೇಕು ಅಂದಾಗ ಪರ್ಯಾಯವಾಗಿ ನಿಂತ್ಕೊಳ್ತೀರ. ಅವ್ರಿಗೆ ಅವಾಗ ಚಾಯ್ಸ್ ಇತ್ತು. ನೀವು ಪರ್ಯಾಯ ಪಕ್ಷ ಕಟ್ಟಿದ್ರೆ, ಸ್ವಂತ ಪಕ್ಷ ಕಟ್ಟಿದ್ರೆ ನೀವು CM ಆಗದೆ ಇರ್ಬೋದು. ಬಟ್ ನೀವು ಜನರಿಗೆ ಭಾಳ ಒಳ್ಳೆ ರೀತಿಯಲ್ಲಿ ಪ್ರಜಾಪ್ರಭುತ್ವ ತಗೊಂಡು ಹೋಗ್ಬೋದು. ಬಟ್ ನೀವು CM ಆಗಬೇಕು ಅಂತ ಅವ್ರ ಉದ್ದೇಶ ಇತ್ತು ಅಂತ ನನಗೆ ಗೊತ್ತಿದೆ. ಯಾಕಂದ್ರೆ ಅವ್ರ ಇಂಟರ್ವ್ಯೂ ಕೇಳಿದ್ದೀನಿ ಎಷ್ಟೋ ಸರಿ 98 ನನ್ನ ತಪ್ಪೋಯ್ತು, 99 ತಪ್ಪೋಯ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದು ಯಾವಾಗಲೂ ಅವ್ರ ಮನಸ್ಸಿನಲ್ಲಿ ಆ ಉದ್ದೇಶ, ಆ ಗುರಿ ಇತ್ತು. ಸೊ ಆವಾಗ ಏನಾಗುತ್ತೆ ಅಂದರೆ ಇಟ್ ಬಿಕಮ್ಸ್ ಅಬೌಟ್ ಪರ್ಸನಲ್ ಬೆನಿಫಿಟ್, ಪರ್ಸನಲ್ ಕೈಂಡ್ ಹೆಡ್ಲೈನ್ಸು, ಪರ್ಸನಲ್ ಹಿಸ್ಟ್ರಿ. ಅದರಿಂದ ಅವ್ರ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ರೀಚ್ ಆಗಿಲ್ಲ ಅಂತ ನಾನು ಅನ್ಕೊತೀನಿ. ಈ ಕುಡ್ ಹ್ಯಾವ್ ಡನ್ ಇನ್ನೂ ಇತಿಹಾಸದಲ್ಲಿ ಉಳ್ಕೊಂಡಿರ್ಬೋದು. ಬಾಬಾ ಸಾಹೇಬ್ ಒಂದು ಮಾತಿದೆ,
ಲೈಫ್ ಶುಡ್ ಬಿ ಗ್ರೇಟ್ ರಾದರ್ ದನ್ ಲಾಂಗ್. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು 8 ವರ್ಷ ವಾಸ್ ಲಾಂಗ್. ಅದು ಎಷ್ಟು ಗ್ರೇಟ್ ಆಗಿತ್ತು ಅಂದ್ರೆ ಇತಿಹಾಸ ಮುಂದೆ ಹೇಳ್ಬೇಕಷ್ಟೇ. ಅವ್ರು ಇಳಿಯೋ ಮುಂಚೆನೂ ಕೂಡ ಜಾತಿ ಗಣತಿಯ ಬಹಳ ಒಳ್ಳೇದು, ಬಹಳ ಒಳ್ಳೇದು. ವೈಯಕ್ತಿಕ ಜಾತಿ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ವೀಕಾರ ಮಾಡಿದ್ರು ಅಷ್ಟೇ. ಅದನ್ನ ಸ್ವೀಕಾರ ಮಾಡಿದ್ದು ಅವರು ಹೋಗಕ್ಕೆ ಮುಂಚೆ. ಇಟ್ಸ್ ವೆರಿ ಗುಡ್. ಹಿ ಹಸ್ ಆಲ್ವೇಸ್ ಬಿನ್ ಸಮ್ಮನ್ ಹೂ ಸೋಷಿಯಲ್ ಜಸ್ಟಿಸ್ಗೋಸ್ಕರ ಮಾತಾಡಿರೋದು. ಅವರ ಮಾತುಗಳು ಭಾಳ ಚೆನ್ನಾಗಿತ್ತು, ಅವರ ಭಾಷಣಗಳು ಭಾಳ ಚೆನ್ನಾಗಿತ್ತು. ಹೌದು, ಅವರ ಒಂದು ಗಟ್ಟಿತನ ಇತ್ತು ಅವರಲ್ಲಿ ಮಾತಲ್ಲಿ. ಆ್ಯಂಡ್ ಅವ್ರ ಸ್ಪೀಚಸ್ಗಳು ನನಗೆ ಅದು ಆ್ಯಂಟಿ ಕನ್ವರ್ಷನ್ ಬಿಲ್ ಅಂತ ಬಂದಾಗ ಬೊಮ್ಮಾಯಿ ಸರ್ಕಾರದಲ್ಲಿ ಆವಾಗ ಅಸೆಂಬ್ಲಿನಲ್ಲಿ ಭಾಳ ಚೆನ್ನಾಗಿ ಒಂದು ಸ್ಪೀಚ್ ಕೊಟ್ಟರು. ಆವಾಗ ಲೀಡರ್ ಆಫ್ ಆಪೋಸಿಷನ್ ಸಿದ್ದರಾಮಯ್ಯ. ಆ ಸ್ಪೀಚ್ ಭಾಳ ಅದ್ಭುತವಾಗಿತ್ತು. ಕರೆಕ್ಟ್, ಆ ಸ್ಪೀಚ್ ಭಾಳ ಅದ್ಭುತವಾಗಿತ್ತು. ಹೌದು. ಸೊ ನನಗೆ ಹಿ ವಾಸ್ ಆಲ್ವೇಸ್ ಅ ವೆರಿ ಗುಡ್ ಸ್ಪೀಕರ್. ಆದರೆ ಆ ಸ್ಪೀಕನ್ನ, ಆ ನುಡಿ ಅನ್ನೋದು ನಡೆಯಲ್ಲೂ ನಾವು ಯೋಜನೆ, ನೀತಿ, ಕಾನೂನುಗಳು ಬರಬೇಕಾಗಿತ್ತಲ್ಲ. ಅವರು ನಮಗೆ ಯಾವುದದು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಯಾವಾಗ ದೊಡ್ಡ ಹೋರಾಟಗಳು ಮಾಡ್ತಾರೆ 2010ರಲ್ಲಿ ಪಾದಯಾತ್ರೆ ಮಾಡ್ತಾರೆ, ಬಹಳ ದೊಡ್ಡ ಹೋರಾಟ. ಬಟ್ ಆಮೇಲೆ 2018ರಲ್ಲಿ ಅವರೇ ಜೈಲ್ಗೆ ಹೋಗಿದ್ದು, ಮೈನಿಂಗ್ ಮಾಫಿಯಾಗಳು ಜೈಲ್ಗೆ ಹೋಗಿದ್ದು, ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಮತ್ತೆ ನಮಗೂ ಕೂಡ ಈ ಮೈನಿಂಗ್ ಅನ್ನ ಸಿಂಗಲ್ ವಿಂಡೋ ಆಪ್ಷನ್ ಅಂತ ಅವರೇ ತಂದಿರೋದು. ಇವಾಗ ನಮಗೆ ಹೊಳಲ್ಕೆರೆ, ಸಂಡೂರು ನಾವೆಲ್ಲ ಫೈಟ್ ಮಾಡ್ತೀವಿ, ಅಲ್ಲೆಲ್ಲ ಮೈನಿಂಗ್ ಬಹಳ ಅನ್ಯಾಯ ಆಗ್ತಾ ಇದೆ. ಬಹಳ ಪರಿಸರಕ್ಕೆ ಅಷ್ಟೇ ಅಲ್ಲದೆ ರೈತರಿಗೆ, ಅಲ್ಲಿ ಜನರ ಜೀವನ, ಆರೋಗ್ಯ, ಅದನ್ನ ಇನ್ನೂ ಒಂದು ರೀತಿ ಕಷ್ಟ ಮಾಡ್ಬೇಕು, ಕಾಂಪ್ಲಿಕೇಟ್ ಮಾಡಬೇಕಾಗಿತ್ತು ಅವರು. ಅದು ಬಿಟ್ಟು ಸಿಂಗಲ್ ವಿಂಡೋ ಆಪ್ಷನ್ ಮಾಡಿ ಸುಲಭ ಮಾಡಿದ್ದಾರೆ. ಸೊ ನನಗೆ ಐ ಥಿಂಕ್ ಈಸ್ ಅ ವೆರಿ ಗುಡ್ ಲೀಡರ್ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಬಟ್ ಅವರು ಇನ್ನೂ ಮಾಡಿದ್ದಿದ್ರೆ ನಾವಿನ್ನೂ ನಿರೀಕ್ಷೆ ಇತ್ತು, ಓವರ್ ಆಲ್ ಇನ್ನೂ ಮಾಡ್ಬೋದಿತ್ತು ಅನ್ಸತ್ತೆ. ಅಟ್ಲೀಸ್ಟ್ ಡೆಫಿನೆಟ್ಲಿ ಅವ್ರ ಸ್ವಂತ ಪಕ್ಷ ಕಟ್ಟಿದ್ದಿದ್ರೆ ಅವ್ರು ಭಾಳ ಮಾಡ್ಬೋದಿತ್ತು. ಬಟ್ ಎಲ್ಲಿ ಅವರಿಗೆ ಯಾವ ಇಕ್ಕಟ್ಟಿತ್ತೋ, ಯಾವ ಒಂದು ಸ್ಯಾಂಡ್ವಿಚ್ ಆಗಿತ್ತೋ, ಯಾವ ಒಂದು ಬೇರೆ ಬೇರೆ ಪ್ರೆಷರ್ಗಳಿಂದ ಆಯಿತೋ ನನಗೆ ಗೊತ್ತಿಲ್ಲ. ಬಟ್ ಹಿ ವಾಸ್ ದ ಟಾಲೆಸ್ಟ್ ಕರ್ನಾಟಕ ಲೀಡರ್ ಆಫ್ ನನ್ನ ಜನರೇಷನ್ ಅಂದರೆ ಸುಳ್ಳಿಲ್ಲ. ಎಸ್, ಇತ್ತೀಚೆಗೆ BJP ಮತ್ತು JDS ಮೈತ್ರಿ ಆಗಿತ್ತು. ಸೊ ಮೈತ್ರಿಯಾಗಿ ಒಂದಿಷ್ಟು ಗ್ರಾಮ ಮಟ್ಟದಿಂದನೂ ಕೂಡ ತಾಲೂಕು, ವಿಧಾನಸಭೆ ಎಲ್ಲ ಆಗೋಯ್ತು. ನಿನ್ನೆ ಅಷ್ಟೇ ಒಂದಷ್ಟು ಬದಲಾವಣೆಗಳು ಆಗ್ತಾ ಬಂದು JDSನಲ್ಲಿ. ಏನು ಅಂದರೆ ರಾಜಕಾರಣಕ್ಕೆ ಇದೇನಾದರೂ ಬದಲಾವಣೆ ಆಗುತ್ತಾ? ನಾನು ಕೂಡ ಅದನ್ನು ಓದ್ತಾ ಇದ್ದೆ, ಅದನ್ನು ಗಮನಿಸಿದ್ದೆ, ಆಳವಾಗಿ ನೋಡಿಲ್ಲ. ಬಟ್ BJP ಹ್ಯಾಸ್ ಅ ಡೀಸೆಂಟ್ ರೂಲ್. ಅವ್ರ ರೂಲ್ ಏನಂದ್ರೆ, ನನಗೆ 75 ವರ್ಷ ಅನ್ನೋ ಒಂದು ರೂಲ್ ಅನ್ನೋದು ಇಸ್ ನಾಟ್ ಅ ಬ್ಯಾಡ್ ರೂಲ್ ನನ್ನ ಕಣ್ಣಲ್ಲಿ. ಆವಾಗ ಮಾಜಿ ಮುಖ್ಯಮಂತ್ರಿ ಆದ ಯಡಿಯೂರಪ್ಪನವರು ಕೂಡ 77, 78 ಆಗಿ ಆಮೇಲೆ ಅವರು ಅಧಿಕಾರ ಬಿಟ್ಕೊಟ್ರು. ಆದರೆ ಇಟ್ ಈಸ್ ಲೈಕ್ ನಮಗೆ ಹಳಬ್ರ ವಯಸ್ಸಾದಷ್ಟು ನಮಗೆ ಪಾಲಿಟಿಕ್ಸ್ ಅನ್ನೋದು ಕೂಡ ಇಟ್ ಕೆನಾಟ್ ಬಿ ಅ ಲೈಫ್ ಲಾಂಗ್ ಥಿಂಗ್ ಅಂತ ನನಗೆ ಒಂದು ರೀತಿ ಪ್ರಶ್ನೆ ಬರುತ್ತೆ. ಅಂದರೆ ನಮಗೆ ಎಷ್ಟು ವರ್ಷ ಅನ್ನೋದು ಪಾಲಿಟಿಕ್ಸ್ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕಮ್ಯುನಿಸ್ಟ್ ಮೂವ್ಮೆಂಟಲ್ಲೂ ಕೂಡ ಅದು ಭಾಳ ಒಂದು ಏಜಿಸಮ್ ಅನ್ನೋದು ಭಾಳ ಪ್ರಾಬ್ಲಮ್ ನನ್ನ ಕಣ್ಣಲ್ಲಿ. ಪಿನರಾಯಿ ವಿಜಯನ್ ಮೈಟ್ ಹ್ಯಾವ್ ಬಿನ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್ ಇನ್ ದ ನೇಷನ್. ಬಟ್ ಅವರೇ 10 ವರ್ಷ ಮತ್ತೆ 5 ವರ್ಷ ಅವರೇ ಇರಬೇಕು ಅಂದರೆ ಅದರಲ್ಲಿ ಎಲ್ಲಿದೆ ನಮಗೆ ನ್ಯಾಯ? ಸೊ ನಮಗೆ ಅಫ್ಕೋರ್ಸ್ ದೇವೇಗೌಡರು ಅವರ ಒಂದು ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ ಅನೇಕ ವಿಚಾರಗಳಲ್ಲಿ ನಾವು ಅದ್ರ ಬಗ್ಗೆ ಒಂದು ಪ್ರಾದೇಶಿಕ ಶಕ್ತಿಯಾಗಿ ನಮ್ಮೆಲ್ಲರೂ ಗೌರವ ಇದೆ. ಬಟ್ ನಮಗೆ ಹೊಸಬರಿಗೆ, ಕಾರ್ಯಕರ್ತರಿಗೆ, ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋರಿಗೆ ಅಂಥವ್ರಿಗೆ ನಾವು ಫೋಕಸ್ ಮಾಡಿ ಕೊಡೋದು ನನ್ನ ಕಣ್ಣಲ್ಲಿ ಇಸ್ ಅ ಗುಡ್ ಮೂವ್. ಅವ್ರ ಪಾರ್ಟಿಗಳಿಗೂ ಒಳ್ಳೇದಾಗತ್ತೆ. ನಿಜವಾಗ್ಲೂ ಇಲ್ಲಪ್ಪ, ನಾನು ಕಷ್ಟಪಟ್ಟು ಶ್ರಮ ಕೊಟ್ಟು ನನ್ನ ಪಕ್ಷಕ್ಕೆ ಶ್ರಮಿಸಿದ್ರೆ, ಕೆಲಸ ಮಾಡಿದೆ ಜನಪರವಾಗಿ, ನನಗೂ ಬೆಳವಣಿಗೆ ಇದೆ ಅಂದರೆ ಭಾಳ ಒಳ್ಳೆಯದು. ಅವ್ರಿಗೆ ಕೊಡೋದು ಬಿಟ್ಟು ಯಾರೋ ಒಂದು ಕಾರ್ಪೊರೇಟೋ, ಯಾರೋ ಒಂದು ಅಗರ್ಭ ಶ್ರೀಮಂತರಿಗೆ, ಯಾರೋ ಒಂದು ಇನ್ಫ್ಲೂಯೆನ್ಸ್ ಇರೋರು ಕೊಡೋದ್ರಿಂದ ಅದು ಇಟ್ಸ್ ನಾಟ್ ಬೆಟರ್. ಬಟ್ ಯಾರೋ ಒಂದು ಕಾರ್ಯಕರ್ತರಿಗೆ, ಯಾರೋ ಒಂದು ಜನಪರವಾಗಿ ಕೆಲಸ ಮಾಡಿದ್ರೆ ದ್ಯಾಟ್ ಈಸ್ ವಾಟ್ ಅ ಡೆಮೊಕ್ರಾಟಿಕ್ ಪಾರ್ಟಿ ಈಸ್. ನಿಮ್ಮ ಸಿದ್ಧಾಂತಗಳ ಹೊಸ ಆಲೋಚನೆಯ ಏನೊಂದು ಪಡೆ ಅಂತ ಕರೆಯೋಣ, ಏನು ಪಕ್ಷ ಅಂತಲೂ ಕರೆಯೋಣ, ಅದಕ್ಕಿನ್ನೂ ಹೆಸರು ಇಟ್ಟಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಅಲ್ಲೂ ಕೂಡ ಯೂತ್ಸಿಗೆ ಅಂದರೆ ಆ ಉತ್ತರ ಕರ್ನಾಟಕ ಭಾಗಕ್ಕಷ್ಟೇ ಸೀಮಿತ ಅಂತ ಹೇಳ್ತಿದ್ದಾರೆ ಈಗ. ಇಲ್ಲ, ನಾನು ಹಾಗೆ ಹೇಳ್ತಾ ಇಲ್ಲ. ನಮಗೆ 224 ಕ್ಷೇತ್ರಗಳಲ್ಲೂ ನಮಗೆ ನಮ್ಮ ಒಂದು ರೀತಿಯ ಸಿದ್ಧಾಂತ ಇರೋ ತಂಡಗಳು ನಾವು ರೆಡಿ ಮಾಡ್ತಾ ಇದ್ದೀವಿ. ಎಲ್ಲ ಕ್ಷೇತ್ರಗಳು ನಮ್ಮ ಅಖಂಡ ಕರ್ನಾಟಕ ನಮ್ಮ ಗುರಿ. ಬಟ್ ಅದಕ್ಕೂ ಕೂಡ ಭೌಗೋಳಿಕ ನ್ಯಾಯನೂ ಬೇಕಾಗತ್ತೆ. ಸೊ ಭೌಗೋಳಿಕ ನ್ಯಾಯ ದಿಕ್ಕಿನಲ್ಲಿ ನಮ್ಗೆ ಉತ್ತರ ಕರ್ನಾಟಕ ಹೆಚ್ಚು ಹಿಂದುಳಿದಿರೋದ್ರಿಂದ ಅಲ್ಲೂ ಕೂಡ
ಬೆಳವಣಿಗೆ ನಾವು ಫೋಕಸ್ ಮಾಡಬೇಕು ಅಂತ ನನ್ನ ಉದ್ದೇಶ. ಸೊ ಬಟ್ ನಾವು ಯೂತ್ಸ್ಗೂ ನಾವು ಅಫ್ಕೋರ್ಸ್ ಯೂತ್ ಇಶ್ಯೂಸ್ನ ಅಡ್ರೆಸ್ ಮಾಡಬೇಕು, ಎಸ್. ಅದು ಕೂಡ ಬೇಕಾಗುತ್ತೆ. ಬೇರೆ ಬೇರೆ ಪಕ್ಷಗಳು ಮಾನದಂಡ ಅಂದರೆ ಅವನು ದುಡ್ಡಿರಬೇಕಷ್ಟೇ ಎಲೆಕ್ಷನ್ ಇರೋಕ್ಕೆ. ಬಟ್ ನಿಮ್ಮ ಪಕ್ಷದ ಕ್ರೈಟೇರಿಯಾ ಏನು? ನಮ್ಮ ಕ್ರೈಟೀರಿಯಾ 5. ಹ್ಮ್. ನಾವೊಂದು ಕ್ಯಾಂಡಿಡೇಟ್ ಆಯ್ಕೆ ಮಾಡಬೇಕು ಅಂದರೆ 5 ಕ್ರೈಟೀರಿಯಾ. ಓಕೆ. ಒಂದು, ನಮ್ಮ ಸಮಾಜ ಒಪ್ಪಬೇಕು ಸಿದ್ಧಾಂತ. ಓಕೆ. ನೀವು ಯಾವುದೇ ಜಾತಿ, ಲಿಂಗ, ಧರ್ಮ, ಮಾತೃಭಾಷೆ ಅವರಾಗಿರಿ, ಅದು ಫೈನ್, ಅದು ನಿಮ್ಮ ಎನಿಥಿಂಗ್ ಇಸ್ ಫೈನ್. ಬಟ್ ನೀವು ನಮ್ಮ ಸಮಾಜ ಸಿದ್ಧಾಂತವ್ರು ಒಪ್ಪಬೇಕು. ನೀವು BJP ಹಿಂದುತ್ವದಿಂದನೂ ಬರ್ರಿ, ನೀವು ಮನುವಾದಿ ಕಾಂಗ್ರೆಸ್ JDS ಇಂದೂ ಬರ್ರಿ, ನೀವು ಕಾಮರ್ಸ್ ಇಂದನೂ ಬರ್ರಿ, ನಮ್ಮ ಜೊತೆ ಸೇರ್ಕೊಳ್ಳಿ ಒಂದು ಸಮಾಜಕ್ಕೆ. ಎರಡನೇದು ಏನಂದ್ರೆ ನಮಗೆ ಸ್ಥಳೀಯರಾಗಿರೋದು ಮೇನ್ ಫೋಕಸ್ ಕೊಡ್ತಾ ಇದ್ದೀವಿ. ಸ್ಥಳೀಯರಿಗೆ ಒಂದು ರೀತಿ ಜನರ ಜೊತೆ ಸಂಪರ್ಕ ಇರುತ್ತೆ. ಅಲ್ಲೇ ಒಂದು 10-15-20 ವರ್ಷ ಕೆಲಸ ಮಾಡಿರ್ತಾರೆ. ಬರೀ ಬೆಂಗಳೂರಿನಲ್ಲಿ ಒಂದು ಶಾಂಗ್ರಿಲಾ ಹೋಟ್ಲಲ್ಲಿ ಕೂತಿರೋದಲ್ಲ. ನಮಗೆ ಮೇನ್ ಏನಂದ್ರೆ ನೀವು ನಿಮ್ಮ ಊರಿಗೆ ಹೋಗಿ, ನಿಮ್ಮ ಕ್ಷೇತ್ರಕ್ಕೆ ಹೋಗಿ, ನೀವು ಜನರ ಜೊತೆ ಕೆಲಸ ಮಾಡಿ ಕನೆಕ್ಷನ್ ಇರೋದು ಭಾಳ ಮುಖ್ಯ. ಸೊ ಸ್ಥಳೀಯರ ಮೇನ್ ಫೋಕಸ್. ಮೂರನೇದು ಏನಂದ್ರೆ ಸಮಾಜ ಸೇವೆಯ ಹಿನ್ನೆಲೆ. ಒಂದು ಸೇವಾ ಮನೋಭಾವ ಇದ್ದಷ್ಟು ನೀವು ಒಂದು ವೋಟ್ ಕನ್ವರ್ಟ್ ಆಗುತ್ತೆ, ಮತ್ತು ಸೇವೆಯಿಂದನೂ ಕೂಡ ಜಾಸ್ತಿ ಒಳ್ಳೆ ಕೆಲಸ ಮಾಡ್ಬೋದು. ಇವತ್ತು ವ್ಯಾಪಾರೀಕರಣ ಆಗಿರೋ ರಾಜಕೀಯ ವ್ಯವಸ್ಥೆ ಮತ್ತು ಸಮಾಜನ ನಾವು ಸೇವಾ ಮನೋಭಾವದಿಂದ ಕನ್ವರ್ಟ್ ಮಾಡಿದ್ರೆ ಅದು ಭಾಳ ಒಳ್ಳೇದಾಗುತ್ತೆ. ನಾಲ್ಕನೇದು ಒಂದು ಪ್ರಾಮಾಣಿಕ ಹಿನ್ನೆಲೆ. ನಮಗೆ ಬೇಡದೇ ಇರೋ ಕೇಸ್ಗಳು ಬೇಡ. ಹೋರಾಟ ಅಂದರೆ ಕೇಸ್ಗಳು ಆಗುತ್ತೆ, ಆದರೆ ನಮ್ಗೆ ಆದಷ್ಟು ಒಂದು ಪ್ರಾಮಾಣಿಕವಾದ ಒಂದು ಕೆಲಸ ಮಾಡೋರು ನಮಗೆ ಬೇಕಾಗುತ್ತೆ. ಮತ್ತು ಐದನೇದು ಒಂದು ಮಟ್ಟಕ್ಕೆ ಆರ್ಥಿಕ ಭದ್ರತೆ ಇರಬೇಕು. ನಮಗೆ ಇವತ್ತು ಬಾಡಿಗೆ ಕಟ್ಟೋದೇ ಸಮಸ್ಯೆ, ನಮಗೆ ಪ್ರತಿದಿನ ನಡೆಸೋದೇ ಸಮಸ್ಯೆ ಆಗಿದ್ದರೆ ನಮಗೆ ಪಬ್ಲಿಕ್ ಸರ್ವಿಸ್ ಭಾಳ ಕಷ್ಟ ಆಗುತ್ತೆ. ಓಡಾಡೋಕ್ಕೆ ಕಷ್ಟ ಆಗುತ್ತೆ, ಜನರಿಗೆ ತಲುಪೋಕೆ ಕಷ್ಟ ಆಗುತ್ತೆ, ಜನರ ಸಮಸ್ಯೆಗಳನ್ನ ಬಗೆಹರಿಸೋದು ಕಷ್ಟ ಆಗುತ್ತೆ. ನಮ್ಮದೇ 108 ಸಮಸ್ಯೆಗಳು ಇರ್ತವೆ. ಸೊ ನಾವು ಒಂದು ಆರ್ಥಿಕತೆ ಒಂದು ಮಟ್ಟಕ್ಕೆ ಮಿನಿಮಲ್ ಆಗಿರಬೇಕು. ಯಾರು ನಮಗೆ 106 ಕೋಟಿ ಬೇಕು ಅಂತ ಕ್ಯಾಂಡಿಡೇಟ್ಸ್ ನಾವು ಹುಡುಕ್ತಾ ಇಲ್ಲ. ನಿಜ ಹೇಳಬೇಕಾದ್ರೆ 106 ಕೋಟಿ ಕ್ಯಾಂಡಿಡೇಟ್ಸ್ಗಳಲ್ಲಿ ನಮ್ಮ ಒಂದು ರೀತಿ ಸೇವಾ ಜನಪರವಾಗಿರೋ ಒಂದು ಸಮಾಜದ ಮನೋಭಾವ ಇರಲ್ಲ ಬಹುಶಃ. ಬಟ್ ನಮಗೆ ಅಟ್ಲೀಸ್ಟ್ ಓಡಾಡೋಕ್ಕೆ, ಕೆಲಸ ಮಾಡೋಕ್ಕೆ, ಜನರಿಗೆ ರೀಚ್ ಮಾಡೋಕ್ಕೆ, ವಾಲಂಟಿಯರ್ಸ್ಗೆ ಬೇಸಿಕ್ಕಾಗಿ ಊಟ ಕೊಡೋಕ್ಕೆ, ಒಂದು ಪ್ರಚಾರ ಮಾಡೋಕ್ಕೆ, ಒಂದು ಬೇಸಿಕ್ಕಾಗಿ ರೀಚ್ ಮಾಡೋಕ್ಕೆ ನಮಗೆ ಸ್ವಲ್ಪ ಮಿನಿಮಲ್ ಆದ ಬೇಕಾಗುತ್ತೆ ಸೋರ್ಸ್. ನಾವು ಪಾರ್ಟಿ ಫಂಡ್ ಅಂತ ಕೊಡೋಕ್ಕಾಗಲ್ಲ. ನಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಪಾರ್ಟಿ ನಡೆಸೋ ಅಷ್ಟು ನಾವು ಮುಂದುವರಿಬೇಕು, ಬಟ್ ಪಾರ್ಟಿ ಫಂಡ್ ಕೊಡೋಕ್ಕಾಗಲ್ಲ. ಸೊ ಈ ರೀತಿ ನೋಡಿದಾಗ ನಮಗೆ ಈ 5 ಕ್ರೈಟೀರಿಯಾ ನಮಗೆ ಮೇನ್ ಆಗುತ್ತೆ. ಆ 5 ಕ್ರೈಟೀರಿಯಾನು ಖಂಡಿತ ನಮಗೆ ಕರ್ನಾಟಕದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಂಥ ಕ್ರೈಟೀರಿಯಾ ಮೀಟ್ ಆಗೋರು ಅನೇಕರು ಸಿಗ್ತಾರೆ. ನಾವು ಹುಡುಕ್ಬೇಕಷ್ಟೇ. ನಿಜ ಹೇಳ್ಬೇಕಂದ್ರೆ ವಿಜಯ್ ಅವರೇ, ಯಾರು ನಮಗೆ ಹೆಚ್ಚಾಗಿ ಪೊಲಿಟಿಕಲ್ ಪವರ್ ಬಯಸಲ್ವೋ ಅವರು ಒಂದು ಎಲೆಮರೆಕಾಯಿ ಥರ ಕೆಲಸ ಮಾಡ್ತಿರ್ತಾರಲ್ಲ, ಅವರೇ ಒಳ್ಳೆ ಲೀಡರ್ಶಿಪ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಅವ್ರು ನಮ್ಮ ಹತ್ರ ಬರೋದಕ್ಕಿಂತ ನಮ್ಮ ಹತ್ರನೂ ಬರ್ತಾ ಇರ್ತಾರೆ ಜನ. ಬಟ್ ನಾವು ಕೂಡ ಅಲ್ಲಿ ಹೋಗಿ ಹುಡುಕಿ ಪ್ರಯತ್ನ ಆಗ್ತಾ ಇದೆ. ನಮಗೆ ಕ್ಯಾಂಡಿಡೇಟ್ಸ್ ಬೇಕಾಗ್ತಾರೆ, ನಮಗೆ ಚಳುವಳಿಗಳು ಬೇಕಾಗ್ತದೆ. ನಾವು ಸಂಘಟನೆಗಳನ್ನ ಹೆಂಗೆ ನಾವು ಐಡೆಂಟಿಫೈ ಮಾಡ್ತಾ ಇದೀವೋ, ಎಲ್ಲ ಸಂಘಟನೆಗಳು ಜೊತೆಗೆ ಸೇರ್ತಾ ಇದೀವೋ, ನಮಗೂ ಕೂಡ ಒಳ್ಳೆ ಕ್ಯಾಂಡಿಡೇಟ್ಸ್ಗಳು ಐಡೆಂಟಿಫೈ ಮಾಡೋದು ನಮ್ಮ ಉದ್ದೇಶ ಇದೆ. ಅದೆಲ್ಲ ಪ್ರಾಸೆಸ್ನಲ್ಲಿ ಹೋಗ್ತಾ ಇರುತ್ತೆ. ನಾವು ಕೂಡ ಕಟ್ತಾ ಇದೀವಿ, ನಾವು ಮೀಟ್ ಆಗ್ತಾ ಇದೀವಿ, ಮೀಟಿಂಗ್ ಮೆನಿ ಪೀಪಲ್. ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ನಾವು ಬೇರೆ ಬೇರೆ ವಿಚಾರಗಳು, ಅವರ ಕೆಲಸಗಳು, ಅವರ ಮಾತುಗಳು, ಅವರ ಏನೇನು ಮಾಡ್ಕೊಂಡು ಬಂದಿದ್ರೆ ಎಲ್ಲ ಗೊತ್ತಾಗ್ತಾ ಇದೆ. ದೊಡ್ಡ ರಾಜ್ಯ, ಇದು ಒಂದೇ ದಿನ ಒಂದೇ ತಿಂಗಳಲ್ಲಿ ತೀರ್ಮಾನ ಆಗೋದಲ್ಲ. ಟೇಕ್ಸ್ ಟೈಮ್. ಅದನ್ನು ಮಾಡ್ತಾ ಇದ್ವಿ, ಆ ಪ್ರಾಸೆಸ್ನಲ್ಲಿ. ಎಸ್. ಚೇತನ್ ಅವರು ವಿನಾಕಾರಣ ಏನೇನೋ ಮಾತಾಡ್ಬಿಡ್ತಾರೆ, ಒಂದಷ್ಟು ವಿರೋಧಿಗಳನ್ನ ಕಟ್ಕೊಂಡ್ಬಿಡ್ತಾರೆ. ಸೊ ಈಗ ನಿಮ್ಮ ಜೊತೆ ಎಷ್ಟು ಸಾಥ್ ಕೊಡುವಂಥ ಜನ ಇದ್ದಾರೆ, ಅಷ್ಟೇ ವಿರೋಧಿಗಳು ಕೂಡ ಇದ್ದಾರೆ. ಯಾಕೆ ಆಗಾಗ ಚೇತನ್ ಏನೇನೋ ಹೇಳ್ಬಿಡ್ತಾರೆ, ವಿನಾಕಾರಣ ಸಿಲುಕ್ತಾರ ಅಂತ? ವಿಜಯ್ ಅವರೇ, ನನ್ನ ಕಣ್ಣಲ್ಲಿ ಇವಾಗ 15 ವರ್ಷ ಚಳುವಳಿಲಿದ್ದೀನಿ. ನಾನು ಏನೇನೋ ಮಾತಾಡಿರೋದು ಇವತ್ತಿಗೂ ನನಗೆ ಒಂದ್ಸಲಿ ನೀವು ತೋರಿಸಿ. ಯಾಕಂದ್ರೆ ಪ್ರತಿಯೊಂದು ವಿಚಾರನೂ ಕೂಡ ನಾನು ಹೇಳಿರೋದು 15 ವರ್ಷಗಳಿಂದ ವಿವಾದಗಳು ಅನೇಕ ಆಗಿದ್ದಾವೆ. ಅದು ಏನೇನೋ ಮಾತಾಡಿರೋದಕ್ಕೆ ಆಗಿರೋಂಥ ವಿವಾದಗಳಂತ ಒಪ್ಕೊಳ್ಬೇಕಾಗ್ತದೆ. ರೀಸೆಂಟಾಗೆ ಅಣ್ಣವರ ಸಮಾಧಿ ಬಗ್ಗೆ ಮಾತಾಡಿದ್ರಿ, ಅದು ವಿನಾಕಾರಣ ಬಂದಂಥ ಮಾತು, ಅದು ವಿರೋಧ ವ್ಯಕ್ತ ಆಯಿತು. ಇವಾಗ ನೋಡಬೇಕು ಅಂದರೆ ವಿಜಯ್ ಅವರೇ, ನಮಗೆ ಬಹುತೇಕರು ಚೇತನ್ ಹೇಳಿದ್ದು ಸರಿ ಇದೆ ಅಂತಾನೆ ಒಪ್ಕೊಳ್ಳೋದು ಸಮಾಜದಲ್ಲಿ. ಓಕೆ. ಓವರ್ವೆಲ್ಮಿಂಗ್ ಸಪೋರ್ಟ್. ಬಹುತೇಕ ಒಪ್ಪೋದು, ಆದರೆ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾರಲ್ವೇ? ನಮಗೆ ಯಾವುದೇ ಬದಲಾವಣೆ ಆಗಬೇಕು ಅಂದರೆ ಜನ ವಿರೋಧ ಮಾಡೇ ಮಾಡ್ತಾರೆ. ನೀವು ಎಲ್ಲಾನು ಮೆಚ್ಚಿಸ್ಕೋಬೇಕು ಅಂದರೆ ನಿಮ್ಗೇನು ಬದಲಾವಣೆ ಆಗಲ್ಲ. ನೀವು ಅಂದ್ರಕ್ಕೂ ಮಂಚು ಒಳ್ಳು ಆಗ್ತೀರಾ ಅಷ್ಟೇ. ನೀವು ಅದೇನು ನೀವೇನು ಜನರಿಗೆ ಜೀವನಕ್ಕೆ ಒಳ್ಳೇದು ಮಾಡೋಕ್ಕೆ ಹೋಗಲ್ಲ. ನೀವು ಎಲ್ಲರಿಗೂ ಒಂದು ರೀತಿ, ನಾನು ಒಂದೇ ಹೇಳ್ತೀನಿ ವಿಜಯ, ನಿಜವಾಗ್ಲೂ ಈ ಒಂದು ಮಾತಿದೆ, ಏನು ಹೇಳ್ತಾರೆ, ಅಜಾತ ಶತ್ರು. ಅಜಾತ ಶತ್ರು ಅಂದ್ರೆ ಹೊಗಳಿಕೆ ಅಲ್ಲ, ಅದು ತೆಗಳೋದು.
ಓಕೆ. ಯಾಕಂದ್ರೆ ನೀವು ಶತ್ರು ಮಾಡ್ಕೊಂಡಿದ್ರೆ ನೀವೇನು ಉಪಯೋಗಕರವಾದ ಮಾಡೇ ಇಲ್ಲ. ನೀವೇನೋ ಒಳ್ಳೇದು ಮಾಡ್ದಲ್ವಾ ಶತ್ರುಗಳಾಗೋದು. ನೀವ್ ಏನು ಒಳ್ಳೇದು ಮಾಡಿಲ್ಲ ಅಂದ್ರೆ ನಿಮ್ ಶತ್ರು ಆಗಲ್ಲ ನಿಮ್ಗೆ. ಸೊ ನಾವು ಒಳ್ಳೇದು ಮಾಡಕ್ ಹೋದಾಗ ಈ ಶತ್ರುಗಳಾಗ್ತವೆ ಸೈದ್ಧಾಂತಿಕವಾಗಿ. ಅದು ಆಗತ್ತೆ, ಅದು ನಡೆಯತ್ತೆ, ಅದು ನಮ್ಗೆ ಗೊತ್ತಿದೆ. ಆ ಒಂದು ಸೈದ್ಧಾಂತಿಕ ಶತ್ರುಗಳು ಯಾರು ಇರ್ತಾರೋ ಅವ್ರ ವಿಚಾರನೂ ಕೇಳಿಸ್ಕೊಂಡು ಅವ್ರ ವಿಚಾರ ಸರಿ ಇದ್ರೆ ಅದನ್ನ ಒಪ್ಪೋಣ. ಅವ್ರಿಗೆ ನಮ್ ವಿಚಾರ ಸರಿ ಅನ್ಸೋ ನಮ್ ಕಡೆ ಸೆಳೆಯೋದು ನಮ್ಮ ಉದ್ದೇಶ. ಬನ್ನಿ ನಮ್ ಕಡೆ ನಿಂತ್ಕೊಳ್ಳಿ. ಸೊ ನಾವು ಒಂದು ಏನೇನೋ ಮಾತಾಡಿ ಇಲ್ಲ ಇಷ್ಟು ವರ್ಷ, ಅದು ಕೆಲವ್ರಿಗೆ ಅದನ್ನ ಏನೇನೋ ಅರ್ಥ ಆಗಿದೆ ಅಂತ, ಕೆಲವ್ರಿಗೆ ಅದನ್ನ ಒಪ್ಕೊಳ್ಳೋ ವಿಶಾಲವಾದ ಮನಸ್ಥಿತಿ ಇಲ್ಲದೆ ಇರ್ಬೋದು. ಅವ್ರಿಗೆ ಅದು ಇಷ್ಟ ಆಗದೆ ಇರ್ಬೋದು. ಇಷ್ಟ ಇಲ್ಲ, ಒಪ್ಪಕ್ಕೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಅದು ಸುಳ್ಳಾಗತ್ತೆ ಅಂತ ಹೇಳಲ್ಲ. ಸತ್ಯ ಇದೆ ಅದರಲ್ಲಿ. ಅದು ಬಹುತೇಕರ ಕರ್ನಾಟಕದಲ್ಲಿ ಅದನ್ನು ಸತ್ಯ ಅಂತ ಒಪ್ಕೊಳ್ಳೋ ಮೆಚ್ಯೂರಿಟಿ ಮತ್ತು ಆಲೋಚನಾ ಕ್ರಮ ಭಾಳ ಇದೆ. ಎಸ್, ನೀವು ಚಿತ್ರರಂಗದ ನಟ ಆಗಿರೋದ್ರಿಂದ ಚಿತ್ರರಂಗದಲ್ಲಿ ನೆಪೋಟಿಸಮ್ ಬಗ್ಗೆ ಒಂದು ಮಾತು ಬಂತು ಎಲ್ಲೋ ಒಂದು ಕಡೆಗೆ, ಅದಕ್ಕೆ ಅಲ್ಲೇ ಸ್ಪಷ್ಟನೆ ಸಿಗ್ತಾ ಹೋಯ್ತು. ನಿಮ್ಮ ಪ್ರಕಾರ ನೆಪೋಟಿಸಮ್ ಅನ್ನೋದಿದೆಯಾ? ಆ ನೆಪೋಟಿಸಮ್ ಅನ್ನೋದು ಖಂಡಿತ ಇದೆ. ನೆಪೋಟಿಸಮ್ ಯಾವ ಕ್ಷೇತ್ರದಲ್ಲಿ ಇಲ್ಲ, ಯಾವ ಪ್ರಭಾವಿ ಕ್ಷೇತ್ರದಲ್ಲಿ ಇಲ್ಲ ಅಂತ ಪ್ರಶ್ನೆ ಬರುತ್ತೆ. ನಮಗೆ ಇವತ್ತಿನ ದಿನ ನಾನು ವ್ಯತ್ಯಾಸ ಏನು ನೋಡೋದು ಅಂದರೆ, ಸಿನಿಮಾ ರಂಗದ ನೆಪೋಟಿಸಮ್ಗೂ ಪೊಲಿಟಿಕಲ್ ನೆಪೋಟಿಸಮ್ಗೂ ಭಾಳ ವ್ಯತ್ಯಾಸ ಇದೆ. ಸಿನಿಮಾ ರಂಗದ ನೆಪೋಟಿಸಮ್ ಇದೆ. ಸಿನಿಮಾ ಒಂದು ವ್ಯಾಪಾರದ ರಂಗ. ವ್ಯಾಪಾರದ ರಂಗ ಅಂದಾಗ ಅವರು ದುಡ್ಡು ಹಾಕಬೇಕು ಅಂದರೆ ಅವ್ರ ಮಕ್ಕಳ ಮೇಲೆ ದುಡ್ಡು ಹಾಕ್ತಾರೆ. ಅವ್ರ ಇನ್ಫ್ಲೂಯೆನ್ಸು ಕನೆಕ್ಷನ್ಸ್ ಇಂದಾನೇ ಬೇರೆಯವ್ರು ಬಂದು ದುಡ್ಡು ಹಾಕೊಡ್ತಾರೆ. ಇಟ್ಸ್ ಅ ಬಿಸ್ನೆಸ್. ಸೊ ಅದರಲ್ಲಿ ಭಾಳ ನೆಪೋಟಿಸಮ್ ಇದೆ, ನಮ್ಮೆಲ್ಲರಿಗೂ ಸತ್ಯ ಅಂತ ಗೊತ್ತಿದೆ, ಒಪ್ಕೋಬೇಕಾದ್ರು. ಪೊಲಿಟಿಕಲ್ ನೆಪೋಟಿಸಮ್ ಬಂದಾಗ ಜನರ ಬದುಕಿನ ಪ್ರಶ್ನೆ, ಸಮಾಜದ ಭವಿಷ್ಯದ ಪ್ರಶ್ನೆ. ನೀವು ನಿಮ್ಮ ಪಕ್ಷಗಳು ನಿಜವಾಗ್ಲೂ ಅರ್ಹರು, ಯೋಗ್ಯರು, ಜನಪರವಾಗಿ ಕೆಲಸ ಮಾಡಿರೋನ್ನ ಬೆಳೆಸ್ತೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳೇ ಬೆಳೆಸದೆ, ಮರಿ ಮಕ್ಕಳೇ ಬೆಳೆಸದೆ, ಅವಾಗ ಏನಾಗತ್ತೆ ಅಂದರೆ ಸಮಾಜಕ್ಕೆ ಭಾಳ ಸಮಸ್ಯೆ ಆಗತ್ತೆ. ಯೂಸ್ಲೆಸ್ಸು, ಅರ್ಹತೆ ಯೋಗ್ಯತೆ ಇಲ್ಲದೆ ಇರೋ ನಾಯಕತ್ವ ಬೆಳೆಯುತ್ತೆ. ನಿಜವಾಗ್ಲೂ ಪ್ರಾಮಾಣಿಕ ಇರೋರ್ಗೆ ಅವಕಾಶ ಸಿಗಲ್ಲ. ಒಂದು ಅನ್ರೆಸ್ಟ್ ಆಗತ್ತೆ. ಅದರಿಂದನೇ ಈ ಕೆಲಸ ಮಾಡಿಲ್ದೇ ಇರೋ, ಗೊತ್ತು ಗುರಿ ಇಲ್ಲದೆ ಇರೋ TVK ಅಂತಲೂ ಬೆಳೆಯುತ್ತೆ. ಬಿಕಾಸ್ ಯು ಹ್ಯಾವ್ ಡನ್, ನಿಮ್ಮ ಮಕ್ಕಳು ಮೊಮ್ಮಕ್ಕಳೇ ಬೆಳೆಯೋಕೆ ನೀವು ಮಾಡಿದ್ದೀರಲ್ಲ DMK. ಸೊ ನೆಪೋಟಿಸಮ್ ಇನ್ ಪಾಲಿಟಿಕ್ಸ್ ಇಸ್ ವೆರಿ ಡೇಂಜರಸ್. ಯಾಕೆಂದರೆ ಅದು ಜನರ ಬದುಕಿಗೆ ಸಮಸ್ಯೆ ಆಗುತ್ತೆ. ನಿಜವಾಗ್ಲೂ ಆರ್ಗ್ಯಾನಿಕ್ ಲೀಡರ್ಶಿಪ್ ಬೆಳೆದಿಲ್ಲ ಅಂದರೆ ಕಷ್ಟ ಆಗ್ತದೆ. ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೇದಲ್ಲ. ಬಿಕಾಸ್ ಅವರು ಚಳುವಳಿಯಿಂದ ಬಂದಿರಲ್ಲ. ಅವರಲ್ಲ, ಜನರ ಕಷ್ಟಗಳು ಅರ್ಥ ಮಾಡ್ಕೊಂಡು ಅದಕ್ಕೆ ಒಂದು ಪರಿಹಾರ ತಂದು ಜನರ ಮುಂದೆ ಇಟ್ಟು ಬಂದಿರಲ್ಲ. ಬಹಳ ಸುಲಭವಾಗಿ ಒಂದು ಸುಪತ್ತಿಗೆ ಬೆಳೆದು ಒಂದು ಎಲ್ಲ ರೀತಿಯ ಅವಕಾಶಗಳು ಅವ್ರಿಗೆ ಚಿಕ್ಕ ವಯಸ್ಸಿನ ಪಡೆದಿರ್ತಾರೆ. ಅದನ್ನ ನಾನೇ ಒಂದು ರೀತಿಯ ನಾನತ್ವದಿಂದ ಮುಂದುವರಿತಾರೆ ಅಷ್ಟೇ ಹೊರತು ನಿಜವಾಗ್ಲೂ ಒಂದು ಆರ್ಗ್ಯಾನಿಕ್ ಲೀಡರ್ಶಿಪ್ ಬೆಳೆದಿಲ್ಲ. ವಿ ನೀಡ್ ಆರ್ಗ್ಯಾನಿಕ್ ಲೀಡರ್ಶಿಪ್. ಅದು ಯಾರದೇ ಮಕ್ಕಳು ಮೊಮ್ಮಕ್ಕಳಾಗಿರ್ಲಿ, ಅದು ಜನರ ಬದುಕಿಗೆ ಅವ್ರು ನಿಜವಾಗ್ಲೂ ಒಳ್ಳೆ ಯೋಜನೆ, ನೀತಿ, ಕಾನೂನುಗಳು ತಂದಿದಾರ, ತರಕ್ಕೆ ಅವ್ರಿಗೆ ಸಾಮರ್ಥ್ಯ ಇದೆಯಾ ಅಂತ ಪ್ರಶ್ನೆಗಳು ಬರುತ್ತೆ. ಸೊ ನೆಪೋಟಿಸಮ್ ಇನ್ ಪಾಲಿಟಿಕ್ಸ್ ಈಸ್ ವೆರಿ ಡೇಂಜರಸ್. ನೆಪೋಟಿಸಮ್ ಇನ್ ಸಿನಿಮಾ ಅನ್ನೋದು ಬಿಸ್ನೆಸ್ ರೀತಿಯಲ್ಲಿ ಇಟ್ ಬಿಕಮ್ಸ್ ಅ ರಿಯಾಲಿಟಿ, ಕಾಮನ್ನು. ನಮ್ಗೆ ಆದಷ್ಟು ಅದು ಇರಬಾರ್ದು. ನಿಜವಾಗ್ಲೂ ಪ್ರತಿಭಾವಂತರಿಗೆ ಅವಕಾಶ ಸಿಗಬೇಕು, ಹೊಸಬ್ರಿಗೆ ಸಿಗಬೇಕು, ಆ್ಯಂಡ್ ನಿಜವಾಗ್ಲೂ ಆ ಒಂದು ಪಾತ್ರಕ್ಕೆ ಸೂಟ್ ಆಗಿರೋರು ಕೊಡಬೇಕು. ಆದರೆ ನೆಪೋಟಿಸಮ್ ಇನ್ ಪಾಲಿಟಿಕ್ಸ್ ಇಸ್ ವೆರಿ ಪ್ರಾಬ್ಲಮ್ಯಾಟಿಕ್. ಎಸ್ ಸರ್. ಕೊನೆಯದಾಗಿ ನಿಮ್ಮ ಹೊಸ ಪಕ್ಷದ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋದ್ರಿ. ಯಾವಾಗ ಅಧಿಕೃತವಾಗಿ ಅದು ವೇದಿಕೆ ಸಜ್ಜಾಗುತ್ತೆ, ಯಾವಾಗ ಅನೌನ್ಸ್ ಆಗುತ್ತೆ? ಇದನ್ನು ಈ ಎಲ್ಲ ರೂಪರೇಷೆಗಳಲ್ಲಿ ನಾವು ಇವಾಗ ತೊಡಗಿಸ್ಕೊಂಡಿದ್ದೀವಿ, ತಯಾರಿ ನಡೀತಾ ಇದೆ. ಏನೇನು ಮಾಡಬೇಕು, ಏನೇನು ಮಾಡ್ಬೋದು, ಇದೆಲ್ಲ ಡಿಸ್ಕಷನ್ ನಡೀತಾ ಇದೆ. ಇನ್ನು ನಾವು ಯಾವುದು ಸಂಪೂರ್ಣವಾಗಿ ಫಿಕ್ಸ್ ಮಾಡಿಲ್ಲ, ಮತ್ತು ಫಿಕ್ಸ್ ಮಾಡಿದ್ರು ಕೂಡ ನಾವು ಅದನ್ನು ಬಹಿರಂಗವಾಗಿ ಮೀಡಿಯಾಕ್ಕೆ ಇನ್ನೂ ಬಂದಿಲ್ಲ. ನಾವೇನು ಮಾಡ್ತಾ ಇದ್ದೀವಿ ಅಂತ ಗ್ರಾಸ್ ರೂಟ್ಸ್ನಲ್ಲಿ ವರ್ಕ್ ಮಾಡಿ ಎಲ್ಲನೂ ಸಂಘಟನೆ ಮಾಡಿ ನಮ್ಮ ಟೀಮ್ಸ್ಗಳನ್ನೆಲ್ಲ ಗಟ್ಟಿ ಮಾಡ್ತಾ ಇದ್ದೀವಿ. ನಾನು ಕೂಡ ನೆಕ್ಸ್ಟ್ ವೀಕು ಕಿತ್ತೂರು ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಫೋಕಸ್ ಮಾಡಿ 10-12 ದಿನ ಇದ್ದು ನಾವು ಬರ್ತೀವಿ. ಮತ್ತು ನಮಗೆ ಜ್ಞಾಪಕ ಇಟ್ಕೊಳ್ಳಿ, ಪೊಲಿಟಿಕಲ್ ಮೂಮೆಂಟ್ ಅಂದರೆ ಬರೀ ವಿಚಾರ ಅಷ್ಟೇ ಅಲ್ಲ, ಸೇವೆ ಅಷ್ಟೇ ಅಲ್ಲ, ನಾವು ಒಂದು ಮೀಡಿಯಾ ಮುಂದೆ ಮಾತಾಡೋದಷ್ಟೇ ಅಲ್ಲ, ಜನರ ಹತ್ರ ಹೋಗೋದಷ್ಟೇ ಅಲ್ಲ, ಖರ್ಚು ಆಗುತ್ತೆ. ಆ ಖರ್ಚು ಯಾರು ಕೊಡ್ತಾರೆ ಅಂತ ಅಲ್ಲ, ಅದು ಒಂದು ರೀತಿ ಕ್ಯಾಶ್ಲೆಸ್ ಅಂತ ಬಂದ್ಬಿಟ್ಟು ನಮಗೆ ಒನ್ ವೇ ನಮಗೆ ಬರ್ತಾ ಇರಬೇಕು ಅಂತ ಅಲ್ಲ. ನಾವು ನಿಜ ಹೇಳಬೇಕು ಅಂದರೆ ಜಾಸ್ತಿ ಪಡೆದಿರೋದ್ರಿಂದ ನಾವು ಒನ್ ವೇ ಕೊಡ್ತಾ ಇರಬೇಕು. ಕೊಡೋದು ಅಂದರೆ ಏನು? ನಾವು ಪೆಟ್ರೋಲ್ ಖರ್ಚಾಗುತ್ತೆ, ಹೋಗೋದು ಬರೋದು, ಸಮಾಜ ಸೇವೆಗೆ, ಒಂದು ಬೇಸಿಕ್ ಊಟ, ಬೇಸಿಕ್ ಸಂಘಟನೆ, ಅಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ, ಒಂದು ಸಮಾವೇಶ ಮಾಡೋಕ್ಕೆ, ಇದೆಲ್ಲ ಖರ್ಚಾಗುತ್ತೆ. ಸೊ ನನಗೆ ನಮ್ಮ ಮೂಮೆಂಟ್ಗೆ ನಮಗೆ ಯಾರೂ ಅಷ್ಟೊಂದು ಫೈನಾನ್ಸ್ ಸಪೋರ್ಟ್ ಮಾಡ್ತಾರೆ. ನಮ್ಮ ಹತ್ರ ಏನಿದೆಯೋ
ಅದು ಅದನ್ನ ದೃಢೀಕರಿಸಿ ಅದನ್ನ ನಾವು ಒಂದು ರೀತಿ ಸಮಾಜಕ್ಕೆ ವಾಪಸ್ ಕೊಡೋದು ನಮ್ಮ ಉದ್ದೇಶ. ನಾನು ಮೊದಲೇ ಹೇಳಿದ್ದೀನಿ, ಯಾರು ಜಾಸ್ತಿ ಪಡೆದಿದ್ರು ಅವ್ರು ಜಾಸ್ತಿ ವಾಪಸ್ ಕೊಡಬೇಕು, ಯಾರು ಜಾಸ್ತಿ ವಂಚಿತರು ಅವ್ರು ಜಾಸ್ತಿ ಪಡಿಬೇಕು. ಆವಾಗ ನಾವು ಒಂದು ಸಮಾಜ ನಿರ್ಮಾಣ ಮಾಡ್ಬೋದು. ಎಸ್, ಇದು ಚೇತನ್ ಅಹಿಂಸಾ ಅವರ ಒಂದಷ್ಟು ಮಾತುಕತೆ. ಇಷ್ಟು ದಿನಗಳ ಕಾಲ ಅವರು ಒಂದಷ್ಟು ಹೋರಾಟ ಮಾಡ್ತಾ ಇದ್ರು, ಚಳವಳಿ ಮಾಡ್ತಾ ಇದ್ರು, ಎಲ್ಲ ವರ್ಗದವರ ಜೊತೆ ಬೆರೀತಾ ಇದ್ರು. ಇನ್ನು ಮುಂದೆನೂ ಕೂಡ ಇನ್ನು ಇದನ್ನ ಬಹಳ ಗಟ್ಟಿಯಾಗಿ ಉಳಿಸ್ಕೋಬೇಕು ಅನ್ನೋ ಛಲ ಅವ್ರದ್ದು. ಹಾಗಾಗಿ ಒಂದು ಪೊಲಿಟಿಕಲ್ ಮೂಮೆಂಟ್ಗೆ ಹೆಜ್ಜೆ ಇಟ್ಟಿದ್ದಾರೆ. ಇಷ್ಟರಲ್ಲೇ ಅವರು ಒಂದು ಹೊಸ ಪಕ್ಷದ ಅನೌನ್ಸ್ ಕೂಡ ಮಾಡ್ತಾರೆ. ಸೊ ಅವರು ಕೂಡ ಈ ಬರುವ ಚುನಾವಣೆಗೆ ಅಖಾಡಕ್ಕೆ ಇಳಿತಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಚೇತನ್ ಅಹಿಂಸಾ ಅವರ ಧ್ವನಿ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿರುತ್ತೆ ಅಂತ. ಸರ್, ಇಷ್ಟೊತ್ತು ನಮ್ಮ ಹತ್ರ ಮಾತಾಡಿದ್ರಿ, ತುಂಬ ಚೆನ್ನಾಗಿ ವಿವರಣೆಗಳನ್ನು ಕೊಟ್ಟಿರಿ, ಒಂದಷ್ಟು ವ್ಯಾಖ್ಯಾನ ಮಾಡಿದಿರಿ. ಸೊ ವ್ಯವಸ್ಥೆ ಹೇಗಿರಬೇಕು, ಹೇಗೆಲ್ಲ ಇರಬೇಕು ಅಂತ ಒಂದಷ್ಟು ಕನಸು ಕಂಡಿರಿ. ಕನಸು ನಿಮ್ಮದೇ ಆದಂಥ ಒಂದು ಚಳವಳಿ ಮೂಲಕ ನನಸಾಗಲಿ ಅಂತ ಹೇಳ್ತಾ ಧನ್ಯವಾದ ವಿಜಯ್ ಅವರೇ. ಪ್ರತಿಧ್ವನಿಗೆ ಮತ್ತು ನಿಮಗೆ ನಾನು ಧನ್ಯವಾದಗಳು ಹೇಳಿ ಥ್ಯಾಂಕ್ ಯು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.